ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಜಾಣುಗೆ 2 ಡೇಸಿಂದ ಹುಷಾರಿಲ್ಲ, ಆಯ್ತಾ? ಏನಮ್ಮ ಏನು ಇವಾಗ ಔಷಧಿ ಹಾಕಿದೀವಿ, ಅದಕ್ಕೆ ಒಂಚೂರು ಆಕ್ಟಿವ್ ಆಗಿದ್ದಾರೆ. ಏನ್ ಮಾಡ್ತಿದ್ದೀರಿ? ಅವನು ಅಲ್ಲಿ ನೋಡ್ಬೇಕು, ಅಲ್ಲಿ ನೋಡ್ಬೇಕಂತೆ. ನಿನ್ನೆ ಬೆಳಗ್ಗೆ ಜ್ವರ ಶುರುವಾಯ್ತು, ಆಯ್ತಾ? ಜ್ವರ ಆದ್ಮೇಲೆ ಸ್ವಲ್ಪ ಕೆಮ್ಮು ಕೂಡ ಶುರುವಾಗ್ಬಿಡ್ತಿಲ್ಲ ಅಂತ, ಸ್ವಲ್ಪ ಗರ ಅಂತ ಸೌಂಡ್ ಕೇಳಿಸ್ತಾ ಇತ್ತು. ಸರಿ, ಇನ್ನೇನು 2 ದಿನ ಇದೆ ಫಂಕ್ಷನ್ನು, ಸುಮ್ಮನೆ ರಿಸ್ಕ್ ತಗೊಳಕ್ ಬೇಡ ಅಂತ ಹೇಳ್ಬಿಟ್ಟು ಅಪ್ಪು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು. ಹೋಗಿ ಅಲ್ಲಿ ಡಾಕ್ಟ್ರನ್ನ ಕೇಳಿದಾಗ ಮಾಮೂಲಿ ಇವಾಗ ವೆದರ್ ಎಲ್ಲ ಚೇಂಜ್ ಆಗಿದೆ, ಕ್ಲೈಮೇಟ್ ಚೇಂಜ್ ಆಗಿದೆ ಅಲ್ಲ, ಹಂಗಾಗಿ ಒಬ್ಬರಿಂದ ಒಬ್ರಿಗೆ ಬೇಗ ವೈರಲ್ ಫೀವರ್ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಬೇರೆ ಥರ ಏನೂ ಇಲ್ಲ. ಒಂದು 2 ಡೇಸು ಸ್ವಲ್ಪ ಶಿರಫ್ ಎಲ್ಲ ಹಾಕಿ ಒಂಚೂರು ಚೆನ್ನಾಗಿ ಕೇರ್ ಮಾಡಿ, ಊಟ ಎಲ್ಲ ಸ್ವಲ್ಪ ಚೆನ್ನಾಗಿ ತಿನ್ನಿಸಿ, ನೀರೆಲ್ಲ ಕುಡಿಸಿ ಅಂತ ಹೇಳಿದ್ದಾರೆ. ಅಪ್ಪ ಹೊಡೆದ್ರು ಒಂದು ಸರಿ ಕೊಟ್ರು. ಬೇಡ ನೋವಾಯ್ತು. ಔಷಧಿ ಹಾಕಿದ್ರೆ ಸ್ವಲ್ಪ ಆಕ್ಟಿವ್ ಆಗಿರ್ತಾರೆ. ಅಮ್ಮ ಬಿಟ್ಟದ್ ಕಂದ, ತುಂಬ ಕೆಮ್ಮಿದೆ, ಆಯ್ತಾ? ಅಯ್ಯೋ, ಬೆಳಗ್ಗೆ ಅಂತೂ ನಂಗೆ ನೋಡ್ಲಿಕ್ಕೆ ಆಗಲಿಲ್ಲ. ಇನ್ನು ಈ ಟೈಮಲ್ಲಿ ಮಕ್ಕಳು ಸಾಮಾನ್ಯವಾಗಿ ಏನೂ ತಿನ್ನಲ್ಲ, ನಿಮಗೆ ಗೊತ್ತಿರುತ್ತಲ್ಲ. ಹಂಗಾಗಿ ಒಂಚೂರು ನಾನು ರೈಸು ಮತ್ತು ಬೇಳೆ ಕ್ಯಾರೆಟ್ನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೊಡೋಣ. ಕ್ಯಾರೆಟ್ ಸ್ವಲ್ಪ ಸ್ವೀಟ್ ಇರುತ್ತಲ್ಲ, ತಿನ್ಬೋದು ಅಂತ ನೋಡಬೇಕು. ಹಿಂಗೆ ಇಲ್ಲಿ ಕಫ ಇದೆ ಅನ್ಸುತ್ತೆ, ಆಯ್ತಾ? ಕೆಮ್ಮಿದಾಗ ನಮ್ಗೆ ಅದು ಗೊತ್ತಾಗುತ್ತಲ್ಲ, ಅದು ಈಚೆಗೆ ಬರ್ತಾ ಇಲ್ಲ. ಈಚೆಗೆ ಬಂದರೆ ಸರಿ ಹೋಗ್ತಾರೆ. ನೀವು ಹೋಗಿರಿ ಡಾಡು ಹತ್ರ, ನಾನು ಇದನ್ನ ಬರ್ತೀನಿ. ಅದಂತೂ ನಮ್ಗೆ ಅದು ಎಷ್ಟು ಕೆಲಸ ಇದೆ ಗೊತ್ತಾ? ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡಬೇಕು. ಮೆಹಂದಿ ಅವ್ರಿಗೆ ಬೇರೆ ಹೇಳ್ಬಿಟ್ಟಿದ್ದೀನಿ. ನನ್ಗೆ ಅನ್ಕೊಂಡೇ ಇರಲಿಲ್ಲ ಹಿಂಗೆ ಜಾಣಕ್ಕೆ ಸಡನ್ನಾಗಿ ಹುಷಾರು ತಪ್ಪುತ್ತೆ ಅಂತ. ಆನೇ ಬುಕ್ಕಿಂಗ್ ಆಗೋಗ್ಬಿಟ್ಟಿದ್ದೆ ಮೆಹಂದಿಗೆ. ಅವರು ಕೂಡ ಇವತ್ತು ಬರ್ತಾರೆ. ಇಷ್ಟೆಲ್ಲ ಕೆಲಸ ಇದೆ, ಏನು ಮಾಡಬೇಕು ಅಂತ ಒಂದು ತೋರಿಸ್ತಾನೆ ಇಲ್ಲ. ಒಂಚೂರು ಬೇಗ ಜಾಣಕ್ಕೆ ಹುಷಾರಾಗ್ಬಿಟ್ರೆ ನನಗೆ ನಿಜ ಖುಷಿ ಆಗುತ್ತೆ. ಯಾಕಂದರೆ ಫಂಕ್ಷನ್ ಇರೋ ಟೈಮಲ್ಲಿ ಮಕ್ಳಿಗೆ ಹುಷಾರು ತಪ್ಪಿಟ್ರೆ ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಅಂತ ಅನಿಸ್ಬಿಡುತ್ತೆ ಅಲ್ವಾ? ಅಟ್ಲೀಸ್ಟ್ ಇನ್ನು 2 ಡೇಸಲ್ಲಾದರೂ ಹುಷಾರಾದರೆ ಸಾಕು ನನಗೆ. ಇವಾಗ ನೀವು ಹೂವು ತಿನ್ಬಿಡಿ, ಹಾಂ, ಸುಸ್ತೆಲ್ಲ ಕಮ್ಮಿ ಆಗಿಬಿಡುತ್ತೆ. ಇನ್ನು ಇದಕ್ಕೆ ನಾನು ಮಾಮೂಲಿ ರೆಡ್ ರೈಸ್ನೇ ಬಳಸಿದ್ದೆ. ಏನು ಗೊತ್ತಾ, ರೆಡ್ ರೈಸ್ದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಇವತ್ತು ನಾನು ಗ್ರೈಂಡ್ ಮಾಡಿದೆ, ಆಯಿತಾ? ಮಾಮೂಲಿಯಾಗಿ ನಾನು ಗ್ರೈಂಡ್ ಮಾಡ್ಲಿಕ್ಕೆ ಹೋಗಲ್ಲ, ಸ್ಮ್ಯಾಶ್ ಮಾಡ್ತೀನಿ. ಇತ್ತೀಚೆಗಂತೂ ಚೂರು ಸ್ಮ್ಯಾಶ್ ಮಾಡ್ತೀನಿ ಅಷ್ಟೇ, ಚೆನ್ನಾಗಿ ಅಗಿಯೋದನ್ನ ಕಲೀಲಿ ಅಂತ ಹೇಳ್ಬಿಟ್ಟು. ಇವತ್ತು ಹುಷಾರು ಬೇರೆ ಇಲ್ವಲ್ಲ, ಇನ್ನು ತಿನ್ನಲ್ಲ, ಹಠ ಮಾಡ್ತಾರೆ. ಅಟ್ಲೀಸ್ಟ್ ಈ ಥರ ಗ್ರೈಂಡ್ ಮಾಡಿಬಿಟ್ಟು ಕೊಟ್ಟರೆ ಒಂಥರ ಸೂಪ್ ಥರ ಇರುತ್ತಲ್ವ, ಆರಾಮಾಗಿ ತಿನ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ. ಅಂದರೆ ತೀರಾ ಸೂಪ್ ಥರ ಮಾಡಲಿಲ್ಲ, ಒಂಚೂರು ಗಟ್ಟಿಯಾಗಿ ಮಾಡಿದ್ದೀನಿ. ಇನ್ನು ಅಪ್ಪು ಹೆಂಗೋ ಮಾಡಿ ಒಂಚೂರು ತಿನ್ಸಿದ್ರು, ತಿಂತಾನೆ ಇರಲಿಲ್ಲ. ಅದೇನಾಗೋದು ಗೊತ್ತಾ, ಅಂತೂ ತಿಂದ ತಕ್ಷಣ ಕೆಮ್ಮು ಬಂದ್ಬಿಡೋದು. ಆ ಕೆಮ್ಮಿದಾಗ ಮಾಮೂಲಿ ಈಗ ನಮಗೆ ಎಷ್ಟು ನೋವಾಗುತ್ತೆ, ಇನ್ನದು ಪುಟ್ಟ ಕೂಸು, ಅದಕ್ಕಿನ್ನ ಎಷ್ಟು ನೋವಾಗ್ಬೋದು. ಒಂದ್ಸಲ ಕೆಮ್ಮಿದ್ರೆ ಸಾಕು ಒಳಗೆ ಶುರು ಮಾಡ್ಕೊಂಬಿಡೋರು. ಹಂಗಾಗಿ ತಿಂತಿರಲಿಲ್ಲ. ಒಂದು ಸ್ವಲ್ಪ ಫೋರ್ಸ್ ಮಾಡಿ ತಿನ್ಸೋಣ ಅಂದರೆ ಮೂಗಲ್ಲೆಲ್ಲ ಈಚೆ ಬಂದುಬಿಟ್ರೆ ಇನ್ನೂ ಅಳ್ಳಿಗೆ ಶುರು ಮಾಡ್ಕೊಂಬಿಡ್ತಾರೆ ಅಂತ ಹೇಳ್ಬಿಟ್ಟು ಭಯ. ಆದರೂ ಅಪ್ಪು ಹಂಗೋ ಹೆಂಗೋ ಮಾಡಿ ತಿನ್ಸಿದ್ರು. ಅಳುನ್ನೇ ನಿಲ್ಲಿಸ್ತಿರ್ಲಿಲ್ಲ, ಆಯಿತಾ? ಬೆಳಗ್ಗೆ ಅದೇನು ಕಿರಿಕಿರಿ ಆಗ್ತಿತ್ತು ಏನೋ ಒಂದು ಗೊತ್ತಿಲ್ಲ. ಇನ್ನು ಡಾಕ್ಟರು ಕೆಲವೊಂದಿಷ್ಟು ಶಿರಫ್ನೆಲ್ಲ ಹಾಕಿ ಅಂತ ಹೇಳಿದ್ರಲ್ವ, ಅದನ್ನೆಲ್ಲ ಹಾಕಿದ್ವಿ. ಸಾಮಾನ್ಯವಾಗಿ ನಾನು ಏನಂದರೆ ಜಾಣೋಗೇನಾದರೂ ಒಂಚೂರು ನೆಗಡಿ ಏನಾದರೂ ಆದರೆ ಮನೇಲೇ ಸ್ವಲ್ಪ ಹೋಮ್ ರೆಮಿಡಿ ಎಲ್ಲ ನಾನು ಮಾಡಿಕೊಡ್ತೀನಿ. ಜಾಸ್ತಿ ಶಿರಫ್ ಈ ಥರದ್ದೆಲ್ಲ ಹಾಕ್ಲಿಕ್ಕೆ ಹೋಗಲ್ಲ ನಾನು. ಇವಾಗ ಬೇರೆ ಆಪ್ಷನ್ನೇ ಇಲ್ಲ. ಇನ್ನೊಂದು 2 ದಿನದಲ್ಲಿ ಫಂಕ್ಷನ್ ಇದೆ. ಪೂರ್ತಿಯಾಗಿ ಜಾಣಗೆ ಹುಷಾರು ತಪ್ಪಿಟ್ರೆ ತುಂಬ ಕಷ್ಟ, ಹಾಗಾಗಿ ನೆಗ್ಲೆಕ್ಟ್ ಮಾಡೋದು ಬೇಡ. ಡಾಕ್ಟರ್ ಯಾವ ಥರ ಹೇಳಿದ್ದಾರೆ ಅದೇ ಥರ ಶಿರಫ್ ಎಲ್ಲ ಕೊಡೋಣ ಅಂತೇಳಿ ಟೈಮು ಕರೆಕ್ಟಾಗಿ ಕೊಡ್ತಾ ಇದ್ವಿ. ಆಮೇಲೆ ಸ್ಟೀಮ್ ಎಲ್ಲ ಕೊಡ್ಲಿಕ್ಕೆ ಹೇಳಿದರು. ಸ್ಟೀಮ್ ಕೊಡಿ, ಮತ್ತು ಬೇಬಿ ರಬ್ ಬರುತ್ತಲ್ಲ ಅದೆಲ್ಲ ಪಾದಕ್ಕೆ ಕೈಗೆಲ್ಲ ಹಚ್ಬಿಡಿ ಅಂತೆಲ್ಲ ಹೇಳಿದರು. ಅದನ್ನೆಲ್ಲನೂ ಕೂಡ ಮಾಡಿದ್ವಿ. ತುಂಬ ಸಪ್ಪಗಾಗ್ಬಿಟ್ಟಿದ್ರು, ಆಯಿತಾ? ಸುಮಾರು ಬೆಳಗಿನ ಜಾವ 4:15 ಎದ್ದಿದ್ದು, ಆಯಿತಾ? ಅದಾದಮೇಲೆ ಒಂದು 9:30 ಗಂಟೆನೂ ಕೂಡ ಅಳೋದು, ಒಂಥರ ಕಿರಿಕಿರಿ ಮಾಡೋದು, ಇದೇ ಥರ ಮಾಡ್ತಾಯಿದ್ರು. ಸಮಾಧಾನನೇ ಆಗಿರಲಿಲ್ಲ. ಆಮೇಲೆ ಸ್ವಲ್ಪ ಔಷಧಿ ಎಲ್ಲ ಹಾಕಿದ್ವಿ, ಆಯಿತಾ? ಹಾಕಿದ್ರೂ ಕೂಡ ಯಾಕೋ ಜ್ವರ ಕಡಿಮೆ ಆಗೋ ಥರ ಕಾಣಿಸ್ಲೇ ಇಲ್ಲ. ಒಂಚೂರು ಜಾಸ್ತಿನೇ ಮೈಯೆಲ್ಲ ಬಿಸಿ ಆಗ್ತಿತ್ತು. ತಲೆ ಅಂತೂ ಹೆಂಗೆ ಸುಡ್ತಿತ್ತು ಅಂದರೆ, ಹಿಂಗೆ ಕೈ ಮೇಲೆ ಜಾಣು ತಲೆ ಇಟ್ಕೊಂಡು ಹಿಂಗೆ ಕುತ್ಕೊಂಡ್ರೆ ನಮ್ಮ ಕೈಯೇ ಸುಟ್ಟೋಗೋದು, ಅಷ್ಟೊಂದು ಸುಡ್ತಾ ಇತ್ತು. ಆಮೇಲೆ ಅಪ್ಪು ಸ್ವಲ್ಪ ಒದ್ದೆ ಬಟ್ಟೆ ತಲೆ ಮೇಲೆ ಹಾಕು, ಅವಾಗ ಒಂಚೂರು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಸಿದ್ರು. ಇದು ಹಾಕಿದ್ಮೇಲೆ ಒಂದು 20 ನಿಮಿಷಕ್ಕೆಲ್ಲ ಜ್ವರ ಕಮ್ಮಿ ಆಯಿತು. ನನಗೆ ಎಷ್ಟೋ ಸಮಾಧಾನ ಆಯಿತು, ಜ್ವರ ಕಡಿಮೆ ಆಯ್ತಲ್ಲ ಅಂತೇಳಿ. ಇನ್ನು ಅಪ್ಪು ಇವಾಗೇನು ತಿನ್ನಿಸ್ಲಿಕ್ಕೆ ಹೋಗ್ಬೇಡ,
ಮಲ್ಕೊಂಬಿಡ್ಲಿ, ಆಮೇಲೆ ಎದ್ಮೇಲೆ ಬೇಕಿದ್ರೆ ತಿನ್ನಿಸುವಂತೆ ಅಂತ ಹೇಳ್ಬಿಟ್ಟು ಮಲಗಿಸಿದ್ರು. ಒಂದ್ಸಲ ಟೆಂಪ್ರೇಚರ್ ಎಲ್ಲ ಚೆಕ್ ಮಾಡಿ ನೋಡ್ತಿದ್ರು. 1.6 ಏನೋ ಇತ್ತು. ಒಂಥರ ನನಗೆ ಭಯ, ಎಷ್ಟೊಂದೆಲ್ಲ ಜ್ವರ ಇದ್ಬಿಟ್ರೆ. ಜ್ವರ ಇದ್ದರೆ ಮಕ್ಕಳು ಮೊದಲೇ ಸುಸ್ತಾಗ್ಬಿಡ್ತಾರೆ. ಅದರಲ್ಲೂ ಜಾಣು ಅಂತೂ ತುಂಬ ಅಳ್ತಿದ್ರು ಆಯಿತಾ. ಅಳು ನೋಡೋಕ್ಕಾಗ್ತಿರ್ಲಿಲ್ಲ ನನಗೆ. ಹೊಟ್ಟೆಲೆಲ್ಲ ಒಂಥರ ಸಂಕಟ ಅಂತ ಅನ್ಸೋದು, ಯಾಕೆ ಇವತ್ತು ಹಿಂಗಾಗಿದೆ ಅಂತ ಹೇಳ್ಬಿಟ್ಟು. ಸರಿ ಇನ್ನು ಅಪ್ಪು ಮಲಗಿಸ್ಬಿಡೋಣ, ಮಲಗಿಸಿ ಆಮೇಲೆ ಎದ್ದೊಳ್ತಾರಲ್ಲ ಅವಾಗ ಕಡಿಮೆ ಆಗ್ಬೋದು ಅಂತೇಳಿ ಮಲಗಿಸಿದ್ರು. ಸದ್ಯ ಎದ್ದ ಮೇಲೆ ಸ್ವಲ್ಪ ಜ್ವರ ಕಡಿಮೆ ಆಯಿತು. ಕೆಮ್ಮು ಮಾತ್ರ ಹಂಗೆ ಇತ್ತು, ಕೆಮ್ಮೇನೂ ಕಮ್ಮಿ ಆಗಿರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ದೊಡ್ಡಪತ್ರೆ ಮತ್ತು ತುಳಸಿ ಎಲೆ ಬರುತ್ತಲ್ಲ, ಈ 2 ಎಲೆನೂ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಕುಡ್ಸೋಣ ಅಂತ ಅಂದ್ಕೊಂಡೆ. ಇದು ನಮ್ಮ ಓನರ್ ಇದ್ದಾರಲ್ಲ, ಅವ್ರ ಪಾಪುಗೆ ಇದೇ ಥರ ಮಾಡ್ತಾರಂತೆ ಕೆಮ್ಮೆಲ್ಲ ಆದಾಗ. ಅವ್ರು ಹಂಗಂತ ಹೇಳಿದ್ರು ಒಂದ್ಸಲ ಟ್ರೈ ಮಾಡಿ ಅಂತೇಳಿ. ಈ ಟೈಮಲ್ಲಿ ನಮಗೇನು ತಲೆನೇ ಓಡಲ್ಲ ನೋಡಿ, ಏನು ಮಾಡಬೇಕು ಏನು ಬಿಡಬೇಕು ಅಂತ. ಯಾರಾದರೂ ಹಿಂಗೆ ಹೇಳಿದಾಗ ಪಟ್ ಅಂತ ನಾವು ಮಾಡಿಕೊಡ್ತೀವಿ. ನಾನು ಇದನ್ನು ಕುಡಿಸ್ದೆ ಆಯಿತಾ. ಈಗ ಮಾಮೂಲಿ ನೀರು ಕುಡಿಸ್ತೀವಲ್ಲ, ಸೇಮ್ ಅದೇ ನೀರಿಗೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಎಲೆ ಹಾಕ್ಬಿಟ್ಟು ಕುಡಿಸೋದು ಅಷ್ಟೇ. ಬೇಕಿದ್ರೆ ಕುಟ್ಬಿಟ್ಟು ಕೂಡ ಹಾಕೋಬೋದು ಆ ಎಲೆನ. ಇದನ್ನು ಕೊಡ್ತಾ ಕೆಮ್ಮು ಸ್ವಲ್ಪ ಕಡಿಮೆ ಆಯಿತು ಅಂತ ನನಗನ್ನಿಸ್ತು. ಒಂದು 2 ಡೇಸ್ ನಾನು ಬಿಡದೆ ಇದನ್ನು ಕೊಡ್ಲಿಕ್ಕೆ ಶುರು ಮಾಡಿಕೊಂಡೆ. ಅದೇನು ಮಕ್ಕಳಿಗೆ ಟೇಸ್ಟ್ ಅಷ್ಟೊಂದು ಗೊತ್ತಾಗಲ್ಲ, ಕುಡಿತಾರೆ, ಖಾರ ಅಂತಲೂ ಕೂಡ ಅನಿಸಲ್ಲ. ಏನಾದರೂ ವಿಪರೀತ ಕೆಮ್ಮಿದ್ದಾಗ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ದೊಡ್ಡಪತ್ರೆ ಎಲೆ ಮತ್ತು ತುಳಸಿ ಎಲೆ 2 ಕೂಡ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಸಿ, ಆದಷ್ಟು ಕಂಟ್ರೋಲ್ ಆಗುತ್ತೆ. ಇನ್ನು ಅಪ್ಪನೇ ನೀರೆಲ್ಲನೂ ಕುಡಿಸ್ಬಿಟ್ಟು ಒಂಚೂರು ಮನೆಯೆಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ನನಗೆ ಈ ಥರ ಎಲ್ಲ ಆದಾಗೇನು ಗೊತ್ತಾ, ತುಂಬ ಟೆನ್ಷನ್ ಆಗಿಬಿಡುತ್ತೆ, ಕೈಕಾಲು ಓಡಲ್ಲ, ಏನು ಮಾಡಬೇಕು ಏನು ಬಿಡಬೇಕು ಅಂತ. ನಾನಿನ್ನು ತಿಂಡಿನೂ ಮಾಡಿರಲಿಲ್ಲ, ಹೊರಗಡೆಯಿಂದನೇ ತೊಗೊಂಡು ಬಂದಿದ್ರು. ಅಪ್ಪನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ರು. ಆಮೇಲೆ ಲೇಖಮ್ಮರು ಕೂಡ ಬಂದರು. ಹಲೋ, ಹಾಯ್ ಅಮ್ಮ ಅಂತೆ. ಆಮೇಲೆ ಯಾಕೆ ಬದಿಯಾ? ಅಪ್ಪ ಬೆಳಗ್ಗೆ ಒಂದೇ ಸಮನೆ ಕೆಮ್ಮು. ಹೌದಾ? ಮಲ್ಕೊಂಡೆದ್ಮೇಲೆ ಇವಾಗ ವಾಮಿಟ್ ಆಗಲಿಲ್ಲ. ಏನು ಕೂಮ್ ತಗೊಬಂದಿದ್ದಾರೆ ಹೊಸದ ಅಪ್ಪು. ಅವನಿಗೆ ಇದ್ರಲ್ಲಿ ಬಾಚಿರನೆ ಬಾಚ್ಕೊಳೋದು ಅವನು. ಇಲ್ಲವಾ ತಿರ್ಗವಾ? ಗುಡ್ ಬೈ. ಬೆಳಗ್ಗೆ ಕಣ್ಣೆಲ್ಲ ಕೆಂಪುಗಾಗ್ಬಿಟ್ಟಿದಾವೆ. ಅದು ಶೀತ ಆಯ್ತಲ್ವಾ? ಶೀತ ಆಗಿಲ್ಲ, ಕೋಲ್ಡ್ ಏನಾಗಿಲ್ಲ, ಕೆಮ್ಮಿಗೆ ಜ್ವರ ಸ್ವಲ್ಪ ಲೈಟ್ ಆಗಿರೋದ್ರಿಂದ ಸ್ವಲ್ಪ ಇದಾಯ್ತು ಅಷ್ಟೇ. ಸರ್ ಕುಣಿತಾ ಇದ್ದೀರಾ? ಬರುವನು ಆಚೆ ಬೂಗನ್ ಬರುವ ಬೂಗನ ಬಾಯ್ ಮಮ್ಮಿ ಬಾಯ್ 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 ಬಂಗಾರಿ, ಬಾಯ್ ಬಾಯ್ ಚುಳಿ, ಬಾಯ್ ಬಾಯ್. ಒಂದ್ ಸ್ಮೈಲ್ ಮಾಡಿ ನೋಡೋಣ. ಸ್ಮೈಲೇ ಮಾಡಿಲ್ಲ ಬೆಳಗ್ಗೆಯಿಂದ. ಎಲ್ಲೋಗನ? ಪಪ್ಪ ಬಾಯ್ ಹೇಳು, ಪಪ್ಪ ಬಾಯ್ ಹೇಳು, ಪಪ್ಪ ಬಾಯ್ ಹೇಳು. ಬಾಯ್ ಬೂವತ್ತೀವಿ ನಾವು, ಬೂವತ್ತೀವಿ ಅಪ್ಪ, ಬೂವತ್ತೀವಿ ನಾವು. ಟಾಟ ಮಾಡು, ನೀ ಮಾಡು, ಟಾಟ ಮಾಡು, ನೀನು ಮಾಡು, ಬೈಕ್ ಟಾಟ ಮಾಡು. ಅತ್ತಿಯಲ್ಲಿ ಎಲ್ಲಲ್ಲ ಅತ್ತಿ, ಅತ್ತಿ ಇಲ್ಲ, ಅತ್ತಿ ಇಲ್ಲ ಚಿನ್ನಮ್ಮ, ಅಲ್ಲಿ ಅತ್ತಿ ನಗು ಅತ್ತೇನು ಅತ್ತೇ, ನಗು ಬತ್ತು. ಅತ್ತೇ ಕರೆಯೋ ಬಾಯ್, ಟಾಟಾ ಬಾಯ್. ಬಾಯ್, ನೀನು ಬಾಯ್ ಬಾಯ್. ಬರ್ತದೆ. ಸ್ಕಿನ್ ಎಲ್ಲ ಒಂಥರ ಡ್ರೈ ಆಗ್ಬಿಟ್ಟೈತೆ. ಜೋರ ಯಾಕವದು ತುಂಬಿದೋಳು ಸುಮ್ಮನೆ ಮಗನ. ಹೋಗೋಣ ಹೋಗೋಣ ನಾವು, ಹೋಗೋಣ ಹೋಗೋಣವಾ, ಹೋಗು, ಹೋಗಿ ಬನ್ನಿ, ಹೋಗಿ ಹೋಗೋಣಮ್ಮ. ಬೇಡಮ್ಮ, ತೊಂಡಿ ತೊಂಡಿ ತಂಡಿ ತಂಡಿ ತೊಂಡಿ ಇದೆ ಮಗ. ಇಲ್ಲಿ ಅಮ್ಮ ಅಮ್ಮ ಹಾಲು ಕರ್ತಿತ್ತು ನಮ್ಮ. ಹಾಂ ಬಾಯ್ ಹೇಳು. ಅಜ್ಜಿಗೆ ತಲೆ ಬಚ್ಚು. ಬೇಡಪ್ಪ ನಮಗೆ, ಬೇಡಪ್ಪ, ಚೀ ಬೇಡ 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 ಔಷಧಿ ನಾವು ಬೆಳಗ್ಗೆ ಔಷಧಿ ಹಾಕ್ತಾ ಇದ್ರೆ ಅದು ಸ್ವಲ್ಪ ಕಸರು ಇರುತ್ತಲ್ಲ, ಬೇಡ 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 ಅಂತಾರೆ. ಕತ್ನ ಹಿಂಗೆ ತಿರುಗಿಸ್ತಾರೆ ಹಿಂಗೆ ಹಿಂಗೆ. ಅದು ಈಚೆ ಬಂದ್ಬಿಟ್ರೆ ಕಫ ಸರಿ ಹೋಗುತ್ತೆ. ಅವನು ನುಂಗ್ಕಂತವನೆ. ಹಾ ತೆಗಿಯನು ಗಂಟ್ಲೆ ಕೈ ಇತ್ತು, ತೆಗಿಯನು ಅಲ್ಲಪ್ಪ. ಎಲ್ಲ ಕಡಿಮೆ ಕಮ್ಮಿ ಆಗಿದೆ, ಕಮ್ಮಿ ಆಗೈತೆ. ತಲೆ ಒಂಚೂರು ಬಿಸಿ ಇರ್ಬೇಕಲ್ವಾ ಇನ್ನ. ಲೈಟ್ ಆಗಿದೆ ಸ್ವಲ್ಪ. ಹೋಗ ಅಜ್ಜಿ ಹತ್ರ ಹೋಗು. ಅಜ್ಜಿ ಗಾಡಿ ಕರ್ಕೊಂಡು ಹೋಗ್ತಿದ್ದು ಬರಲ್ಲ ಯಾಕೋ, ಬಾರೋ ಗಾಡಿ ಕಂಡಲ್ಲಿ ಹಿಂಗೆ ಅನ್ನೋದು. ಗಾಡಿ ಹೋಗನ್ ಬಾರೋ ನಾವು, ಗಾಡಿ ಬೂ ಹೋಗು. ಬೂಗನ್ ಬರೋ ಬೈಕಲ್ಲಿ ಕೊಟ್ರು. ಬೈಕಲ್ಲಿ.
ಇನ್ನು ಆಂಟಿಗೂ ಇವತ್ತು ಫೋನ್ ಮಾಡಿರಲಿಲ್ಲ ನಾನು, ಇವಾಗ ಅವರೇ ಮಾಡಿದರು ಆಯಿತಾ. ಯಾಕೆ ಮಾಡಿಲ್ಲ ಏನು ಎಲ್ಲನೂ ರೆಡಿ ಮಾಡ್ಕೊಂಡ ಅಂತ ಹೇಳ್ಬಿಟ್ಟು ಅವಾಗ ಹೇಳ್ದೆ ಹಿಂಗೆ ಜಾಣಗೆ ಹುಷಾರಿಲ್ಲ ಅಂತ. ಸರಿ ಇರು ಬರ್ತೀವಿ ಅಂತೇಳಿ ಅವರು ಬಂದರು. ಗಿಫ್ಟೆಲ್ಲ ಸ್ವಲ್ಪ ಪ್ಯಾಕ್ ಮಾಡಬೇಕಿತ್ತು. ನಾವು ನೆನ್ನೆ ಏನು ಅಂದ್ಕೊಂಡಿದ್ದು ಅಂದರೆ ನಾಳೆ ಎಲ್ಲ ಪ್ಯಾಕ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದು. ಅಷ್ಟರಲ್ಲಿ ಜಾಣಗೆ ಹಿಂಗೆ ಆಗ್ಬಿಡ್ತಲ್ಲ, ಸ್ವಲ್ಪ ಇರೋ ಜ್ವರ ಜಾಸ್ತಿ ಆಗಿಬಿಡ್ತಲ್ಲ, ನನಗೇನು ಮಾಡ್ಬೇಕಂತಲೇ ತೋರಿಸ್ಲಿಲ್ಲ. ಆಮೇಲೆ ಇವತ್ತು ಆಂಟಿನೂ ಕೂಡ ಊರಿಗೆ ಹೋಗ್ಬೇಕಿತ್ತು. ಅವರು ಮಧ್ಯಾಹ್ನ ಊರಿಗೆ ಹೊರಟಿದ್ರು, ಏನೋ ಒಂದು ಫಂಕ್ಷನ್ ಇದೆ ಅಂತ. ಇನ್ನು ಲೇಖಮ್ಮಂಗೆ ಎಕ್ಸಾಮ್ ಇತ್ತು. ಲೇಖಮ್ಮಂದು ಕೂಡ ಮಧ್ಯಾಹ್ನ ಎಕ್ಸಾಮ್ ಇದ್ದಿದ್ದು, ಒಂದು 12:30ಗೋ ಏನೋ. ಅದಕ್ಕೆ ಆಂಟಿ ಎಲ್ಲನೂ ಕೂಡ ನಾವು ರೆಡಿ ಮಾಡಿಕೊಟ್ಬಿಟ್ಟು ಹೋಗ್ಬಿಡ್ತೀವಿ, ಇದು ಗಿಫ್ಟ್ ಎಲ್ಲನೂ ಪ್ಯಾಕ್ ಮಾಡಿಬಿಟ್ರೆ ನಿಂಗೊಂದು ಕೆಲಸ ಕಡಿಮೆ ಆಗುತ್ತೆ, ಆಮೇಲೆ ಇವತ್ತೇನು ಬೇರೆ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ, ಜಾಣನ ನೋಡಿಕೊಂಡು ಆರಾಮಾಗಿದ್ಬಿಡು ಅಂತ ಹೇಳಿ ಅವರು ಬಂದುಬಿಟ್ರು ಆಯಿತಾ. ಬಂದು ಎಲ್ಲನೂ ಕೂಡ ಪ್ಯಾಕ್ ಮಾಡಿಕೊಡ್ತಾ ಇದ್ದಾರೆ. ಇದೊಂದು ಕೆಲಸ ಪೆಂಡಿಂಗ್ ಉಟ್ಕೊಂಡ್ಬಿಡುತ್ತೆ, ನಾಳೆಯಿಂದ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೀವಿ, ಇದನ್ನು ಮಾಡಲಿಕ್ಕೆ ಆಗಲ್ಲ ಅಂತೇಳಿ. ನಾನಿನ್ನು ಈ ಥರ ಪೌಚ್ ತೊಗೊಂಡು ಬಂದಿದ್ದೆ, ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ಲಿಲ್ಲ ಅಲ್ವಾ, ಗಿಫ್ಟ್ ಪ್ಯಾಕ್ ಮಾಡಲಿಕ್ಕೆ. ಇದೊಂದು ಪೌಚು ಮತ್ತು ಅದರೊಳಗಡೆ ಹಾಕ್ಲಿಕ್ಕೆ ಅಂತೇಳಿ ಚಾಕ್ಲೇಟು, ಹಾಗೆ ಬ್ಯಾಂಗಲ್ಲು, ಹಾಗೆ ಅರಿಶಿನ ಕುಂಕುಮದ್ದು, ಇಷ್ಟೇ ಸಿಂಪಲಾಗಿ. ಬೇರೆ ಏನೇನೂ ಮಾಡಲಿಲ್ಲ. ನಾನು ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಆದರೆ ಇವತ್ತು ಆಗಲಿಲ್ಲ. ಏನೋ ಅಂದ್ಕೊಂಡಿರ್ತೀವಿ ನಾವು, ಅದು ಇನ್ನೊಂದೇನೋ ಆಗೋಗ್ಬಿಡುತ್ತೆ, ಏನೋ ಮಾಡಲಿಕ್ಕಾಗಲ್ಲ. ಸಿಂಪಲ್ಲಾಗಾದರೂ ಕೂಡ ಕ್ಯೂಟಾಗಿ ಚೆನ್ನಾಗಿ ಪ್ಯಾಕ್ ಮಾಡಿದ್ವಿ. ಈ ಬ್ಯಾಗುದು ಅಷ್ಟೇ ಒಂದು ಸ್ವಲ್ಪ ಕಾಸ್ಟ್ ಕಡಿಮೆನೇ ಆಯಿತು. ನೀವು ಚಿಕ್ಕಪೇಟೆಯಲ್ಲಿ ಚೆನ್ನಾಗಿ ವಿಚಾರಿಸಿ ಒಂದು ಒಳ್ಳೆ ಕಡೆ ತೊಗೊಳ್ಳಿ ಆಯಿತಾ, ಕಡಿಮೆಗೆ ಸಿಗುತ್ತೆ. ನಾವು ಒಂದೇ ಕಡೆ ಹೋದಾಗ ಒಂಚೂರು ಜಾಸ್ತಿ ಹೇಳ್ಬಿಡ್ತಾರೆ, ಬಾರ್ಗಿನ್ ಮಾಡಬೇಕು ನೀವು, ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ. ಎಲ್ಲರೂ ಬೇಜಾರು ಮಾಡ್ಕೋತಾರೆ ಹೊಡೆದೋಗೈತೆ ಅಂತ. ನಿನ್ನ ಮೇಲೆ ಹೇಳ್ತೀವಿ ನಾವು, ನೀನೇ ಓಡಾಕಿದ್ದು ಅಂತ ಹೇಳ್ತೀನಿ. ಎಲ್ಲರೂ ಬೇಜಾರು ಮಾಡ್ಕೋತಾರೆ. ಅಲ್ಲಿ ಇಡವ ಬೇಡ, ಅದೇ ಬೇಕಂತೆ ನೋಡಿ, ಅದೇ ಬೇಕಂತೆ ಚಚ್ಚಕ್ಕೆ. ಬಾಲ್ ಕೊಡ್ತೀನಿ ಬಾ, ಬಾಲ್ 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 ಬೇಡ, ಏನು ಬೇಡ. ಒಪ್ಪ ಹೊಡೆದೋಗುತ್ತೆ. ಎಲ್ಲ ಹೋಯ್ತು ಕಂದ, ಅಲ್ಲಿಂದ ಇಲ್ಲಿಗೆ ಓಡ್ ಬಂದ್ರು ಈ ದಾರಗಳನ್ನ ನೋಡಿ. ಎತ್ಕೊ ಈ ಕಡಿಕೆ. ಅಮ್ಮ ಎಲ್ಲಿ ಡಾಡು, ಎಲ್ಲಿ ಡಾಡು ಬಂತು, ಡಾಡು ಅಪ್ಪು, ಅಪ್ಪ ಅಪ್ಪು ಜಾಣನ ಕರ್ಕೊಂಡೋಗು ಬಾರಪ್ಪು. ಅಪ್ಪು ಹಾ ಬಾ ಬಾ ಬಾರ, ಇಲ್ಲೇ ಇಲ್ಲೇ ಜಾಣು ತರ್ಲೆ ಮಾಡ್ತವ್ರೆ, ಬನ್ನಿ. ಇಲ್ಲ ಬಾರವ, ಬಂದಿಲ್ಲ ಬಾರವ, ಬಂದಿಲ್ಲ ಕಣಮ್ಮ, ಇಲ್ಲ ಬಂದಿಲ್ಲ. ಬಂದಿಲ್ಲ, ಕೈಲಿ ತೋರಿಸ್ತಿರೋದು ನೋಡು. ಬಂದಿಲ್ಲ ಬಂತ ಪಪ್ಪ, ಇಲ್ಲ ಬಂದೈತಾ, ಬಂದಿಲ್ಲ ತಾನೆ, ಬಂತ ಬಂತ ಪಪ್ಪ, ಇಲ್ಲ ಅಂತ. ಇಲ್ಲ ಇಲ್ಲ ಬಾ, ಬರವ, ಬಂದಿಲ್ಲ ಬಾ. ಬಂದಿಲ್ಲ ಬಂದಿಲ್ಲ. ಓಡೋದು ಇಲ್ಲಿ ತನಕ ಹೋಗೋದು ಆಯ್ತಾ, ಇಲ್ಲಿಂದ ಓಡು 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 ಓಡು. ಪಪ್ಪ ಬಂತ, ಕೂತ್ಕೊಳ್ಳಿ ಇಲ್ಲಿ. ಪಪ್ಪ ಪಪ್ಪ ಎಲ್ಲ ಪಪ್ಪ ಇಲ್ಲ, ಎಲ್ಲ ಪಪ್ಪ. ವಿಷ್ಣು ಬಾರಪ್ಪ, ಪಾಪನ್ ಕರ್ಕೊಂಡು ಹೋಗು. ವಿಷ್ಣು ಬಾ ಬಾ ಬಾ, ಪಾಪನ್ ಕರ್ಕೊಂಡು ಹೋಗು. ಅವನ್ನೆಲ್ಲ ಬಿಸಾಕೋದ್ ಬೇಡ, ಕಸಕ್ಕೆ ಯಾಕೆ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಮಾಮೂಲಿ ನಾವು ಗುಜ್ರಿಗೆ ಹಾಕ್ತೀವಲ್ಲ, ಅಲ್ಲಿ ಹಾಕಿದ್ರೆ ಅಮೌಂಟ್ ಬರುತ್ತೆ ಅಂತ ಹೇಳಿ ನೀಟಾಗೆಲ್ಲ ಮುಚ್ಚಿರ್ತಾ ಇದ್ದಾರೆ. ಕಸಕ್ಕೆ ಹಾಕಿ ಇಷ್ಟ ಆಗುತ್ತೆ, ದುಡ್ಡು ಬರುತ್ತೆ, 10 ರೂಪಾಯಿ ದುಡ್ಡು ಬರುತ್ತೆ. ದುಡ್ಡು ಬರುತ್ತೆ, ವೇಸ್ಟ್ ಮಾಡಬಾರ್ದು. ಅಲ್ಲಿ ಜಾಣು ಓಡ್ತಾ. ನೀವೇನಾದ್ರೂ ಮಾತಾಡ್ಕೊಳ್ಳಿ, ನಾನು ಇರ್ಲಿಕ್ಕೆ ಅಂತ ಹೋಯ್ತಾ ಅವ್ರೆ. ಬಾರವ ಈ ಕಡಿಕೆ. ಬಾ ಬಾ, ಬಂದಿಲ್ಲ ಬಾ, ಬಂದಿಲ್ಲ ಅಪ್ಪ, ಬಂದಿಲ್ಲ ಬಾ. ನನಗೇನ್ ಗೊತ್ತಾ, ಇಷ್ಟು ಆಕ್ಟಿವ್ ಆದ್ರಲ್ಲ ಅನ್ನೋದೇ ಖುಷಿ ನನಗೆ. ಬೇಡ ಬೇಡ ಚಿನ್ನು, ಹೋಗ್ಬಾರ್ದು. ಕಾಲು ಇಟ್ಕೊಂಡು ಫಾಕ್ಸ್ ಹೆಂಗ್ ಓಡ್ತದ ನೋಡಿ, ನೋಡಿ ಬೇಕಾದ್ರೆ ಮೆಟ್ಲು ಹತ್ಕೊಂಡ್ ಮೇಲೆ ಹೋಗ್ತಾರ ಆಂಟಿ, ಒಂದು ಮೆಟ್ಲು ಬಿಡಲ್ಲ, ಬಡ ಬಡ ಅಂತ ಹತ್ತಾರೆ, ಮೆಟ್ಲು ಹತ್ತಾರೆ. ಜಾಣೋಗಿ ಈ ಥರ ಎಲ್ಲರೂ ಒಟ್ಟಿಗೆ ಇದ್ದಾಗಂತೂ ಭಾಳ ಖುಷಿ ಆಗ್ಬಿಡುತ್ತೆ. ಅದರಲ್ಲೂ ಲೇಖಮ್ಮ ಬಂದ್ಬಿಟ್ರು ಅಂತೂ ಇನ್ನೂ ಖುಷಿ, ಚೆನ್ನಾಗಿ ಆಡಿಸುತ್ತಾ, ಹಂಗಾಗಿ ಫುಲ್ ಖುಷಿಯಾಗಿರ್ತಾರೆ. ಒಂಚೂರು ಜ್ವರ ಕಡಿಮೆ ಆಯಿತು, ಮತ್ತು ಕೆಮ್ಮು ಕೂಡ ಒಂಚೂರು ನಿಂತಿತ್ತಲ್ಲ, ಹಂಗಾಗಿ ಒಂಚೂರು ಆ್ಯಕ್ಟಿವ್ ಆಗಿದ್ದರು. ನನಗೊಂಥರ ಸಮಾಧಾನ ಆಗೋಯ್ತು ಗೊತ್ತಾ. ಇವ್ರು ಬೆಳಗ್ಗೆ ಇದ್ದಿದ್ದು ನೋಡಿ ನಾನು ಇವತ್ತೆಲ್ಲ ಹುಷಾರು ತಪ್ಪಿಬಿಡುತ್ತೆ, ಇವತ್ತೆಲ್ಲ ಹಿಂಗೆ ಅಳ್ಳಿಗೆ ಶುರು ಮಾಡ್ಕೊಂಡ್ಬಿಡ್ತಾರೇನೋ, ಏನು ಮಾಡೋದು ಅಂತ ನನಗೇನೂ ತೋರಿಸ್ತಾನೆ ಇರಲಿಲ್ಲ. ಆಮೇಲೆ ಸ್ವಲ್ಪ ಕಡಿಮೆ ಆಯ್ತಲ್ಲ, ಅವಾಗ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಯಿತು. ಆಂಟಿ ದೃಷ್ಟಿ ಕೂಡ ಆಗಿರ್ಬೋದು ಅಂತ ಹೇಳಿ ದೃಷ್ಟಿ ಎಲ್ಲ ತೆಗೆದ್ರು. ಅಮ್ಮ ಇದ್ದಿದ್ರೆ ಇವತ್ತು ದೃಷ್ಟಿ ಪಷ್ಟಿ ಎಲ್ಲ ತೆಗೆದು ಬಿಡೋರವರು, ಅವ್ರು ಬೇರೆ ಇರಲಿಲ್ವಾ, ಹಾಗಾಗಿ ನಾನು ಏನು ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗಲ್ಲ. ಅಮ್ಮ ಮಾಡಬೇಕು, ಇಲ್ಲಾಂದ್ರೆ ಈ ಥರ ಆಂಟಿ ಒಂದು ಮಾಡಬೇಕು. ಮೊನ್ನೆ ಸಲನ್ಗೆ ಹೋಗಿದ್ದಿನ
ಅಯ್ಯೋ ಅತ್ತೆ ಅತ್ತೆ ಅಂತೆ. ಅತ್ತೆ ಹೇಳವ ಮೂಡಿಲ್ಲ ಇವಾಗ. ಅಯ್ಯೋ ಅತ್ತೆ ಅತ್ತೆ ಅಂತೆ. ಇನ್ನು ನಾವು ಸಲೂನ್ಗೆ ಹೋಗಿದ್ವಲ್ಲ ಆವಾಗ ಜಾಣು ಲೇಖಮ್ಮನ ಅತ್ತೆ ಅತ್ತೆ ಅಂತ ಕೂಗ್ತಿರೋದು. ಏನು ಗೊತ್ತಾ, ಇವಾಗ ಏನಾದರೂ ನಾವು ಮಾತಾಡ್ತಾ ಕೂತಿರ್ತೀವಿ ನೋಡಿ, ಆವಾಗ ಲೇಖಮ್ಮ ತಿರುಗಲಿಲ್ಲ ಅಂದರೆ ಜೋರಾಗಿ ಕರೆಯೋದು ಅತ್ತೆ 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 ಅಂತ. ತಿರ್ಗೋವರೆಗೂ ಬಿಡಲ್ಲ, ಕರೀತಾನೆ ಇರ್ತಾರೆ. ಅದೊಂಚೂರು ರೆಕಾರ್ಡ್ ಮಾಡ್ಕೊಂಡು ಒಪ್ಪಗೆ ತೋರಿಸ್ತಾ ಇತ್ತು. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡೋಣ ಅಂತೇಳಿ ಇವಾಗ ರೆಡಿ ಮಾಡ್ಕೋತಾ ಇದ್ದೆ. ಆಂಟಿ ಇದ್ದಿದ್ರೆ ಅವರು ಸಾಂಬಾರೆಲ್ಲ ಕಳಿಸ್ಬಿಡೋರು, ಅವರು ಹೋಗ್ತಾ ಇದ್ರಲ್ಲ. ಇನ್ನು ಅರ್ಪಿತವ್ರೂ ಕಳಿಸ್ತಿದ್ರು. ಈ ಟೈಮಲ್ಲೆಲ್ಲ ಜಾಸ್ತಿ ಇವರಿಬ್ಬರೇ ಹೆಲ್ಪ್ ಮಾಡೋದು ಆಯಿತಾ. ಈ ಥರ ಏನಾದ್ರೂ ನನಗೆ ಆಗ್ತಾ ಇಲ್ಲ ಅಂದಾಗ. ಆದರೆ ಇವಾಗ ಅರ್ಪಿತವರು ಕೂಡ ಬಾಣಂತನದಲ್ಲಿದ್ದಾರೆ, ಅವರು ಕಳಿಸ್ಲಿಕ್ಕಾಗಲ್ಲ, ಆಂಟಿನೇ ಇರ್ದಿಲ್ವಲ್ಲ, ಇನ್ನು ನಾನೇ ಮಾಡಿಬಿಡೋಣ ಏನಾಗಲ್ಲ ಅಂತೇಳಿ. ಅಪ್ಪು ಹೋಗಲಿಲ್ಲ, ಅವ್ರ ವರ್ಕಿಗೇನು ಹೋಗಲಿಲ್ಲ, ಇವತ್ತು ಲೀವ್ ಹಾಕೊಂಡು ಮನೇಲೇ ಇದ್ದರು, ಶಾಪ್ನೂ ತೆಗೀಲಿಲ್ಲ. ನಾನು ಈ ಕಡೆ ಅಡುಗೆ ಮಾಡ್ತಾಯಿದ್ದೆ. ಅವ್ರು ಜಾಣನ ಮಲಗಿಸ್ಬಿಟ್ಟು ಸ್ವಲ್ಪ ಕಟ್ಟಿಂಗ್ ಮಾಡಿಸ್ಕೊಂಡು ಬರ್ತೀನಿ ಅಂತೇಳಿ ಹೊರಟರು. ಇವತ್ತು ಸಾಂಬಾರಿಗೆ ನಾನು ಸಿಂಪಲ್ಲಾಗಿ ತರಕಾರಿನೆಲ್ಲ ಹಾಕಿಬಿಟ್ಟು ತಿಳಿ ಸಾರು ಥರ ಮಾಡೋಣ ಅಂತ ಅಂದ್ಕೊಂಡೆ. ತಿಳಿ ಸಾರು ಅನ್ಬೋದು, ತರಕಾರಿ ಸಾರು ಅನ್ಬೋದು, ನಮ್ಮ ಕಡೆ ತರಕಾರಿ ಸಾರು ಅಂತ ಅಂದ್ಬಿಡ್ತೀವಿ. ಮೊದಲು ಇದನ್ನು ಮಾಡ್ಕೊಳ್ಳಿಕ್ಕೆ ರೆಡ್ ದಾಲು ಮತ್ತು ತೊಗರಿಬೇಳೆ ಎರಡನ್ನೂ ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಅರಶಿನ ಉಪ್ಪು ಹಾಕಿ ಒಂದು 2 ರಿಂದ 3 ವಿಷಲ್ಲು ತೆಗೆಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ. ಇವರು ಡೋರ್ ಓಪನ್ ಮಾಡೋ ಸದ್ದಿಗೆ ನನ್ನ ಮಗ ಎದ್ಬಿಡ್ತಾರೆ. ಇಲ್ಲ ಇಲ್ಲ ಎದ್ದಿಲ್ಲ ಇರಲಿ ಪರವಾಗಿಲ್ಲ, ಸೆಕೆ ಅಲ್ಲ. ಔಷಧಿ ಆಗ್ತಾ ಇನ್ನೊಂದ್ಸಲ. ತಣ್ಣಗಿದಾರ? ಅದು ಇದೇನು ಜ್ವರದ್ದೇನು ತಲೆನೋವಿಲ್ಲ, ಕೆಮ್ತಾನಲ್ಲ ಅವಾಗ ಸುಸ್ತಾಗ. ಅದನ್ನ ಹಾಕಿಲ್ಲ, ಅದನ್ನು 5 o'clock ಹಾಕೋಣ ಅಂತ ಇವಾಗ ಬರೀ ಜ್ವರದ ಮಾತ್ರ ಹಾಕಿದ್ದೀನಿ. ಅದು 3 ಟೈಮ್ ಅಲ್ವಾ, ಬೆಳಗ್ಗೆ ಹಾಕಿದ್ದೀನಿ. 5 o'clock ಹಾಕಿದ್ರೆ ನೈಟು ಒಂದು 10 o'clock ಹಾಕಿದ್ರೆ ಸರಿ ಹೋಗುತ್ತೆ. ನೈಟ್ ಹಾಕ್ಬೇಕು ಮೇನಾಗಿ. ಹಾಗಾಗಿ ಆಯ್ತಾ ಕಟ್ಟಿಂಗು? ಈ ಸಲ ಹಾಕಿ ಸಿಂಪಲ್ಲು ಏನು ಕಟ್ಟಿಂಗು. ನನ್ನ ಯಾರು ನೋಡ್ತಾರೆ, ನೀವು ಚೆನ್ನಾಗಿ ರೆಡಿ ಆಗ್ಬೇಕಷ್ಟೇ. ಎಲ್ಲಿ ಕಲರ್ ಹಾಕ್ಸಿ ಅಂತ ಹೇಳಿದ್ದೆ ನಾನು, ಅದಕ್ಕೆ ಹಾಕ್ಸಿದ್ದಾರೆ. ಅದೇನು ಬೇಗ ತೊಳ್ಕೊಬೇಕಂತೆ. ಹೌದಾ? ಹ್ಮ್, ಇವ್ರು ಕಲರ್ ಹಾಕ್ಸ್ಲಿಕ್ಕೆ ಇಷ್ಟ ಇಲ್ಲ, ಬೇಡ ನಾನು ಹಾಕ್ಸಲ್ಲ ಅಂತ. ಅದಿನ್ನ ಡಬಲ್ ಆಯ್ತದೆ ಕಲರ್ ಹಾಕ್ತಾ ಇದ್ರೆ. ಏನಾಗಲ್ಲ, 1 ಟೈಮ್ ಅಲ್ವಾ. ಲಾಸ್ಟ್ ಟೈಮ್ ನಾನು ಸೀಮಂತದಲ್ಲಿ ಫೋರ್ಸ್ ಮಾಡಿ ಹಾಕ್ಸಿದ್ದೆ, ಈ ಸಲನೂ ಫೋರ್ಸ್ ಮಾಡಿ. ನನಗೆ ಇವೆಲ್ಲ ಇಷ್ಟ ಇಲ್ಲ. ಅದು ಕ್ಲೀನ್ ಶೇವ್ ಮಾಡಿಸ್ತೀಯ ಅಪ್ಪು? ಹಾಂ, ಓಕೆ, ಚೆನ್ನಾಗೈತಲ್ಲ. ಚೆನ್ನಾಗೈತೆ. ಹಾಂ, ಸ್ನಾನ ಮಾಡ್ಕೊಂಡು ಬಾ, ಅಷ್ಟರಲ್ಲಿ ಅಡುಗೆ ಆಯಿತು. ದಪ್ಪ ಕಾಣಿಸ್ತೈತಾ? ಏ ಇಲ್ಲ, ಅದು ಫುಲ್ ಶೇವ್ ಮಾಡಿದಾರಲ್ಲ. ಇಲ್ಲ, ಇಲ್ಲಿ ಜಿಮ್ಗೆ ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ಕೆನ್ನೆ ಹಿಂಗೆ ಕೂತ್ಕೊಂತದ. ಏನು 3 ದಿನಕ್ಕೆ? ಒಂದು ವಾರ ಆಯ್ತಲ್ಲಮ್ಮ. ವಾರ ಇಲ್ಲ, ಕರೆಕ್ಟಾಗಿ ಒಂದು 4 ದಿನ. 3-4 ದಿನ. 4 ದಿನ ಆಯಿತು. ಕೆಲಸ ಪಾಪ ಇವ್ರಿಗೆ ಅವ್ರದ್ದೇ ಕೆಲಸ ಜಾಸ್ತಿ ಆಗಿದೆ. ಇನ್ನು ಈ ಫಂಕ್ಷನ್ನು ಇದೆ, ಒಂಚೂರು ಗಲಿಬಿಲಿ. ಏನು ಮಾಡು, ಹಿಂಗೆ ಫಂಕ್ಷನ್ ಮಾಡುವಾಗ ಹಿಂಗೆ ಆಗ್ಬಿಟ್ರೆ ತಲೆ ಕೆಟ್ಟೋಯ್ತದೆ. ಏನು ಮಾಡೋಕ್ಕೆ ಮನಸ್ಸಿರಲ್ಲ. ನೋಡೋಣ, ಪರವಾಗಿಲ್ಲ. ಇವಾಗ ಜಾಣು ಆ್ಯಕ್ಟಿವ್ ಆಗಿದ್ದಾರೆ. ಮೇ ಬಿ ನಾಳೆ ಅಷ್ಟರಲ್ಲಿ ಹುಷಾರಾಗ್ಬೋದು. ಆಯ್ತು ನೋಡಂತ. ಅಜ್ಜಿ ಬಂದು ಏನಾರು ಇದು ಮಾಡ್ತಾರೆ. ಅಯ್ಯೋ, ಅಮ್ಮ ಇಲ್ಲ ಆಯಿತಾ. ಅಯ್ಯೋ, ನಮ್ಗೆ ಎಷ್ಟು ಇದಾಗಿದೆ ಅಂದರೆ, ಅವರಿದ್ದರೆ ಅವರು ಕೆಳಗಡೆನೂ ಬಿಡಲ್ಲ ಜಾಣನ, ಆರಾಮಾಗಿ ಆಡಿಸ್ತಾರೆ. ಅವರಿಲ್ವಲ್ಲ, ಹಂಗಾಗಿ ಪಾಪ ಇವ್ರ ಕೆಲಸ ಮಾಡಿಕೊಂಡು ಜಾಣು ನೋಡಿಕೊಂಡು ನಾನು ವಿಡಿಯೋ ಇದೆಲ್ಲ ಒಂಥರ ಮಿಕ್ಸ್ ಆಗಿಬಿಟ್ಟಿದೆ ಇವತ್ತಂತೂ. ಲಾಸ್ಟ್ ಸೀಮಂತ ಮಾಡಿದ ದಿನ, ಮೆಹಂದಿ ಹಾಕ್ಸ್ಕೊಳ್ಳೋ ದಿನ ಇತ್ತಲ್ಲ, ಆವತ್ತಿನ ದಿನ ಎಷ್ಟು ಗಿಜಿಯಾಗಿ ಎಷ್ಟು ಚೆನ್ನಾಗಿತ್ತು ಅಲ್ವಾ. ಅವರು ಬರ್ಲಿಕ್ಕಾಗಲಿಲ್ಲ. ಇನ್ನು ಆಂಟಿ ಊರಿಗೆ ಹೋಗ್ತಿದ್ದಾರೆ, ಲೇಖಮ್ಮಂಗೆ ಎಕ್ಸಾಮು. ಮನೆ ಫುಲ್ಲು ಖಾಲಿ ಬಿಕೋ ಅಂತ ಇದೆ. ನೋಡೋಣ ಸಂಜೆ ಅಷ್ಟರಲ್ಲಿ ಏನೇನೆಲ್ಲ ಆಗುತ್ತೆ. ನಾನು ಅಡುಗೆ ಮುಗಿಸ್ಬಿಡ್ತೀನಿ, ಇವ್ರು ಹೋಗಿ ಸ್ನಾನ ಮಾಡ್ಕೊಂಬರಲಿ. ಅವ್ರವ್ರ ಕೆಲಸನ ಮನೇಲೆ ಮಾಡಿಕೊಂಡು ಜಾಣು ನೋಡ್ಕೊತಾ ಇದ್ರು. ಇನ್ನು ಜಾಣು ಮಲಗಿದ್ರಲ್ಲ, ಹಂಗಾಗಿ ಸ್ನಾನ ಮುಗಿಸ್ಕೊಂಬಂದ್ಬಿಡ್ಲಿ ಎದ್ದೋಳೋ ಅಷ್ಟರಲ್ಲಿ ನಾನು ಈ ಕಡೆ ಅಡುಗೆ ಪೂರ್ತಿ ಮಾಡಿಬಿಡೋಣ ಅಂತ ನಾನು ಅಡುಗೆ ಮನೆಗೆ ಬಂದೆ. ಮನೇಲಿ ಎಲ್ಲ ಥರ ತರಕಾರಿ ಇತ್ತು. ಇವತ್ತು ಈ ಸಾಂಬಾರಿಗೆ ಎಲ್ಲ ತರಕಾರಿನೂ ಸೇರಿಸ್ತಾ ಇದ್ದೀನಿ. ಈ ಸಾಂಬಾರಿಗೆ ಎಲ್ಲ ತರಕಾರಿನೂ ಹಾಕಿದ್ರೇ ರುಚಿ ಚೆನ್ನಾಗಿರೋದು ಆಯಿತಾ. ಆದಷ್ಟು ಎಲ್ಲ ತರಕಾರಿನೂ ಸೇರಿಸಿದ್ದೀನಿ. ಇದನ್ನು ಮಾಡ್ಲಿಕ್ಕೆ ಟ್ರೈ ಮಾಡಿ. ಇವಾಗ ಬೇಳೆ ವಿಷಲೆಲ್ಲ ಆಗಿದೆ, ಹಾಗೆ ಚೆನ್ನಾಗಿ ಬೆಂದಿದೆ. ಆಮೇಲೆ ಇದನ್ನು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಏನಿಲ್ಲ, ಇಷ್ಟು ಆದರೆ ಸಾಕು. ಇವಾಗ ಎಲ್ಲ
ತರಕಾರಿನೂ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಮತ್ತು ಮೂಲಂಗಿ, ಕ್ಯಾರೆಟು, ಬೀನ್ಸು, ಮನೇಲಿ ತೊಂಡೆಕಾಯಿ ಇತ್ತು, ತೊಂಡೆಕಾಯಿ ಹಾಕಿದ್ದೀನಿ. ಹಾಗೆ ಮಾವಿನಕಾಯಿ ಇತ್ತು, ಮಾವಿನಕಾಯಿ ಕೂಡ ಹಾಕಿದ್ದೀನಿ. ಮಾವಿನಕಾಯಿ ಸೇರಿಸೋದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಒಂದು ಈರುಳ್ಳಿ ಮತ್ತು ಒಂದು 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿದ್ದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಮಾಮೂಲಿ ಸಾಂಬಾರು ಪೌಡರ್ ಬರುತ್ತಲ್ಲ, ನಿಮ್ಮ ಮನೇಲಿ ನೀವು ಯಾವ್ದು ಬಳಸ್ತೀರಾ ಅದನ್ನು ಸೇರಿಸ್ಬೋದು. ನಾನು ನಮ್ಮ ಮನೇಲಿ ಬಳಸೋದು ಒಂದು 2 ಸ್ಪೂನ್ ಹಾಕಿದ್ದೀನಿ. ಹಾಗೆ ಅಚ್ಕಾರದ ಪುಡಿ ಹಾಕಿದ್ದೀನಿ. ನಮ್ಮ ಮನೆ ಎರಡೂ ಸಪ್ರೇಟಾಗಿ ನಾವು ಮಾಡಿಸಿಟ್ಕೊಳ್ಳೋದು, ಒಂದರಲ್ಲೇ ಮಾಡಿಸಲ್ಲ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಏನಾದರೂ ರುಚಿಗೆ ಉಪ್ಪು ಬೇಕು ಅನ್ನೋಂಗಿದ್ರೆ ಸೇರಿಸ್ಬೋದು. ನಾಗಲೇ ಹಾಕಿದ್ನಲ್ಲ, ಅದಕ್ಕೆ ಮತ್ತೆ ನಾನು ಸೇರಿಸ್ಲಿಕ್ಕೇನು ಹೋಗಲಿಲ್ಲ. ಮತ್ತು ಇನ್ನೊಂದು ವಿಜುವಲ್ ಇವಾಗ ತೆಗಿಸ್ತಾ ಇದ್ದೀನಿ. ಇದನ್ನು ನಾವು ಓಪನ್ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು. ಇವಾಗ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಕುಕ್ಕರಲ್ಲಿ ಮಾಡಿಬಿಟ್ಟೆ. ಅದು ಆಗೋ ಅಷ್ಟರಲ್ಲಿ ಈ ಕಡೆ ಎಗ್ ಪೆಪ್ಪರ್ ಡ್ರೈ ಮಾಡಿಬಿಡೋಣ ಅಂತ ಒಂದು ಜಾರ್ಗೆ 1 ಸ್ಪೂನ್ ಮೆಣಸು, ಅರಿಶಿನದ ಪುಡಿ, ಸ್ವಲ್ಪ ಉಪ್ಪು ಹಾಗೆ ಧನಿಯಾ ಪುಡಿನ ಹಾಕಿ ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಪೌಡರ್ನ ನಾವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡಿರ್ಬೋದು. ಈ ಥರ ಮಾಮೂಲಿಯಾಗಿ ಎಗ್ ತಿಂದು ಬೇಜಾರಾದಾಗ ಈ ಥರ ಪೆಪ್ಪರ್ ಡ್ರೈ ಮಾಡ್ಕೊಂಡ್ಬಿಡ್ಬೋದು. ಮೊದಲು ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಬೇಯಿಸಿರೋ ಮೊಟ್ಟೆನ 2 ಭಾಗ ಮಾಡಿಕೊಂಡು 2 ಕಡೆ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಆಗಲೇ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಮೇಲ್ಗಡೆಯಿಂದ ಒಂಚೂರು ಈ ಥರ ಎಲ್ಲ ಕಡೆನೂ ಕೂಡ ಹಾಕ್ತಾ ಇದ್ದೀನಿ. ಒಂಚೂರು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ರೆ ಒಂದು ಒಳ್ಳೆ ಪರಿಮಳ ಬರುತ್ತೆ ಅಂತೇಳಿ ಎಗ್ನ 2 ಕಡೆ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಈ ಎಗ್ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ. ಚೆನ್ನಾಗಿರುತ್ತೆ, ಸಿಂಪಲಾಗಿ ಬೇಗ ಮಾಡ್ಕೊಳ್ಳೋ ಅಂಥದ್ದು. ಈ ಥರ ತರಕಾರಿ ಸಾಂಬಾರು ಅಥವಾ ರಸಮ್ಮು, ಹುಳಿ ಸಾರು ಇದಕ್ಕೆಲ್ಲ ಸೈಡ್ ಡಿಶ್ ಇದು ಮಾಡ್ಕೊಂಡಾಗ ಒಂಥರ ಖುಷಿಯಾಗಿ ಊಟ ಮಾಡ್ತಾರೆ. ಇವತ್ತು ಬೇರೆ ಏನೂ ಮಾಡ್ಲಿಕ್ಕೆ ನನಗೆ ಆಗ್ತಿರಲಿಲ್ಲ, ಪ್ರೋಟೀನ್ ಬೇಕಲ್ವಾ, ಹಾಗಾಗಿ ಈ ಥರ ಮಾಡಿಬಿಟ್ಟೆ ಬೇಗ ಆಗೋ ಥರ. ಇನ್ನು ಅಷ್ಟರಲ್ಲಿ ವಿಷಲ್ ಕೂಡ ಆಗಿತ್ತು. ಸಾಂಬಾರು ರೆಡಿಯಾಗಿದೆ ನೋಡಿ. ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ, ಪೂರ್ತಿಯಾಗಿ ಆಯಿತು. ಇದಕ್ಕೆ ಬೇಕಿದ್ರೆ ಇವಾಗ ಒಗ್ಗರಣೆ ಮಾಡ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಾವು 1 ಡ್ರಾಪ್ ಕೂಡ ಆಯಿಲ್ ಬಳಸಲ್ಲ ಅಂದರೆ ಒಗ್ಗರಣೆ ಮಾಡ್ಕೋಬೇಡಿ. ಬಳಸ್ತೀವಿ ಅಂದರೆ ಈ ಥರ ಎಣ್ಣೆಗೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪನ್ನೆಲ್ಲ ಹಾಕಿ ಒಂಚೂರು ಬಿಸಿ ಮಾಡಿಕೊಂಡು ಈ ಸಾಂಬಾರ್ಗೆ ಹಾಕ್ಕೊಳ್ಳಿ. ಅವಾಗ ಒಗ್ಗರಣೆ ಕೂಡ ಆಗೋಗ್ಬಿಡುತ್ತೆ. ಹಿಂಗು ಕೂಡ ಬಳಸ್ಬೋದು. ನಾನಿವತ್ತು ಹಿಂಗೇನು ಬಳಸ್ಲಿಕ್ಕೆ ಹೋಗಿಲ್ಲ. ತುಂಬ ಚೆನ್ನಾಗಿರುತ್ತೆ, ಸಿಂಪಲಾಗಿ ಮಾಡ್ಕೊಳ್ಳುವಂಥ ಸಾಂಬಾರು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಗೋಗುತ್ತೆ. ಟ್ರೈ ಮಾಡಿ ನೋಡಿ. ಅನ್ನಕ್ಕೆ ಮತ್ತು ಮುದ್ದೆಗೂ ಚೆನ್ನಾಗಿರುತ್ತೆ ಇದು. ನಮ್ಮನೆ ಈ ಸಾಂಬಾರು ಮಾಡಿದ್ರೆ ಮುದ್ದೆನೂ ಊಟ ಮಾಡ್ತಾರೆ ಮತ್ತು ಅನ್ನನೂ ಊಟ ಮಾಡ್ತಾರೆ. ಇವತ್ತು ನಾನು ರೆಡ್ ರೈಸ್ ಮಾಡಿದ್ದೆ. ನಾರ್ಮಲಾಗಿ ಪ್ರತಿದಿನ ಒಂದೊಂದು ರೈಸ್ ಮಾಡ್ತಾ ಇರ್ತೀನಿ, ಇವತ್ತು ಇದನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಅಪ್ಪು ಎರಡರದ್ದು ಕಾಂಬಿನೇಷನ್ನು. ಬೆಳಗ್ಗೆ ಹೋಟೆಲಲ್ಲಿ ತಿಂದಿದ್ವಲ್ಲ, ಏನೋ ಒಂಥರ ಆಗ್ಬಿಟ್ಟಿತ್ತು. ಮನೇಲಿ ಈ ಥರ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೇ ಮನಸ್ಸಿಗೆ ಒಂಥರ ಸಮಾಧಾನ ಆಗೋದು ಆಯಿತಾ. ಬೆಳಗ್ಗೆ ಆಮೇಲೆ ಸರಿಗೆ ನಾವು ತಿಂದೂ ಇರಲಿಲ್ಲ ಕೂಡ. ಇನ್ನು ಜಾಣು ಎದ್ದು ಅವ್ರ ಪಾಡ್ಗೆ ಅವ್ರು ಆಡ್ತಾ ಇದ್ದಾರೆ. ಸಂಜೆ ಆಗಿತ್ತು, ನಾನು ಸಂಜೆನೇ ವ್ಲಾಗ್ ಕಂಟಿನ್ಯೂ ಮಾಡ್ತಿರೋದು. ಅಂದರೆ ಒಂದು 4 ಗಂಟೆ ಆಗಿತ್ತು. ಮೆಹಂದಿ ಆರ್ಟಿಸ್ಟ್ಗೆ ಹೇಳಿದ್ದೆ ಅಂತ ಹೇಳಿದ್ನಲ್ಲ, ಅವರು ಮೇಘನಾ ಅವರು ಕೂಡ ಬಂದಿದ್ದರು. ನಾನು ಅವ್ರಿಗೆ 3 o'clock ಬರಲಿಕ್ಕೆ ಹೇಳಿದ್ದೆ. ಆಮೇಲೆ ಜಾಣುಗೆ ಇನ್ನೂ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ನಿಸ್ತು ನನಗೆ. ಆಮೇಲೆ ಅವ್ರಿಗೆ ಮತ್ತೆ ಫೋನ್ ಮಾಡಿ 4 o'clockಗೆ ಬನ್ನಿ ಮ್ಯಾಮ್, ಈ ಥರ ಆಗಿದೆ ಅಂತ ಹೇಳಿದೆ. ಪಾಪ ಅವರು ಆನ್ ಟೈಮ್ಗೆ ಬಂದರು. ನಾನೇ ಒಂಚೂರು ಅದಾದಮೇಲೆ ಸ್ವಲ್ಪ ಲೇಟ್ ಮಾಡಿದೆ. ಜಾಣನೊಂಚೂರು ಔಷಧಿ ಹಾಕೋದು ಮತ್ತು ಊಟ ಮಾಡಿಸೋದು ಇದೆಲ್ಲ ಇರುತ್ತಲ್ಲ, ಅದೆಲ್ಲ ಮಾಡ್ತಾಯಿದ್ದೆ. ಪಾಪ ಅವ್ರು ಏನು ಬೇಜಾರು ಮಾಡ್ಕೊಳ್ಳಿಲ್ಲ ಆಯಿತಾ. ಆದರೂ ನಿಮ್ಮ ಮಗು ಎಲ್ಲ ನೋಡ್ಕೊಂಡು ಇಷ್ಟೆಲ್ಲ ಮಾಡ್ತಿರಲ್ಲ ಬಿಡಿ ಅಂತೆಲ್ಲ ಹೇಳ್ತಾಯಿದ್ರು. ನಿಮಗೆ ಗೊತ್ತಿರೋ ಹಾಗೆ ನಾನು ಲಾಸ್ಟ್ ಟೈಮ್ ಸೀಮಂತದಲ್ಲೂ ಕೂಡ ಮೆಹಂದಿ ಹಾಕಲಿಕ್ಕೆ ಮೇಘನ ಅವ್ರನ್ನೇ ಕರೆಸಿದ್ದು. ನನಗೆ ಇವ್ರು ತುಂಬಾ ಕಂಫರ್ಟ್ ಆಯಿತಾ. ತುಂಬ ಚೆನ್ನಾಗಿ ನಾವು ಯಾವ ಥರ ಹೇಳ್ತೀವೋ ಆ ಥರ ಮೆಹಂದಿ ಹಾಕ್ಕೊಡ್ತಾರೆ. ಅದಾದಮೇಲೆ ತುಂಬ ತಾಳ್ಮೆ ಇದೆ ಆಯಿತಾ ಇವ್ರಿಗೆ. ಒಂಚೂರು ಲೇಟ್ ಆದರೂ ಕೂಡ ಪರವಾಗಿಲ್ಲ ಬಿಡಿ ಮ್ಯಾಮ್, ನಾನು ಹೋಗ್ತೀನಿ, ನೀವೇನು ತಲೆ ಕೆಡಿಸ್ಕೊಂಬಿಡಿ, ಆರಾಮಾಗಿ ಹಾಕ್ಸ್ಕೊಳ್ಳಿ, ಏನಾದ್ರು ಚೇಂಜಸ್ ಬೇಕಿದ್ರೆ ಹೇಳಿ, ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದೇನೆಂದರೆ, ನಾವು ಹೆಂಗೆ ಮೆಹಂದಿ ಹಾಕ್ಲಿಕ್ಕೆ ಹೇಳಿರ್ತೀವಿ ನೋಡಿ, ಡಿಟ್ಟೋ ಅದೇ ಥರ ಹಾಕ್ತಾರೆ. ಒಂಚೂರು ಕೂಡ ಚೇಂಜಸ್ ಇರಲ್ಲ. ಲಾಸ್ಟ್ ಟೈಮೆಲ್ಲ ಸ್ವಲ್ಪ ಬೇಗನೆ ಬರಲಿಕ್ಕೆ ಹೇಳಿದ್ದೆ ಆಯಿತಾ. ಅವ್ರು ಬೇಗ ಬಂದಿದ್ದರು. ಅಂದರೆ ನಾನು ಹೇಳಿದ ಟೈಮಿಗೆ ಪಕ್ಕ ಬರ್ತಾರೆ, ಒಂಚೂರು ಮಿಸ್ ಮಾಡಲ್ಲ. ಈ ಸಲ ಜಾಣು ಹುಷಾರಿಲ್ದಿಲ್ವಲ್ಲ, ಹಾಗಾಗಿ ನಾನೇ ಸ್ವಲ್ಪ ಲೇಟಾಗಿ ಬನ್ನಿ ಅಂತ ಹೇಳಿದ್ನ. 4 o'clock ಬಂದರು. ಅವ್ರು ಬಂದಮೇಲೆ ನನ್ನ ಸ್ವಲ್ಪ ಇನ್ನೂ ಕೆಲಸ ಇತ್ತು, ಹಂಗಾಗಿ ಇವಾಗ ಅವ್ರು ಹೊರಡ್ಲಿಕ್ಕೆ ಲೇಟ್ ಆಗಿಬಿಡುತ್ತೆ. ಒಂದು ಹ್ಯಾಂಡ್ಗೆ ಮೆಹಂದಿ ಆಯ್ತು ನೋಡಿ. ಇನ್ನು ಲೇಖಮ್ಮನು ಕೂಡ ಎಕ್ಸಾಮ್ ಮುಗಿಸ್ಕೊಂಡು ಬಂತು. ಅವ್ರಿಗೆ ಮಾತ್ರ ಅನ್ಸೋದು, ನಾನು ಬೈತೀನಲ್ಲ, ಏನಾದ್ರೂ ಬಂದು ನಿಜ ಹೇಳು, ನಿಂಗೆ ಅನ್ಸಲ್ವಾ ಏನಂತ? ವಿಡಿಯೋ ಮಾಡುವಾಗ ಬೈದಾಗ? ನಾನು ರಾಮನಾಥ್, ನಾಗವಲ್ಲಿ ನನ್ಗೇನು ಮಾಡಲ್ಲ. ಲೇಖಮ್ಮ ಮಾತ್ರ ಹಿಂಸೆ ಅನ್ಸೋದು. ನಾನು ಲೇಖನ ಇವನು ಆಪ್ತ ಮಿತ್ರನ ಹೆಂಡತಿ. ಅದಕ್ಕೆ ಅದೇ ರಾಜ ಮಹಾರಾಜನ ಹೆಂಡತಿ.
ಅದಕ್ಕೆ ನಾನು ನಿನಗೆ ನಾಗವಲ್ಲಿ ಥರ ಫೀಲು. ಆಯ್ತು, ಈ ಹ್ಯಾಂಡ್ದು ಆಗಿದೆ. ಇವಾಗ ಈ ಕಡೆ ಏನು ಗೊತ್ತಾ, ನಾನು ಜಾನು ಹೊಟ್ಟೆಲಿದ್ದಾಗ ಮೆಹಂದಿ ಹಾಕ್ಸ್ಕೊಂಡಿದ್ಕೂ ಇವತ್ತು ಹಾಕ್ಸ್ಕೊತಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಆಯಿತಾ. ಆವಾಗ ಇವರೆಲ್ಲ ಎಷ್ಟು ಕೇರ್ ಮಾಡ್ತಿದ್ರು ಗೊತ್ತಾ, ಸೊಂಟ ನೋವುತ್ತೆ, ಹಿಂಗೆ ಸ್ಟ್ರೈಟಾಗಿ ಕೂತ್ಕೋ, ಕಷ್ಟ ಆಗ್ತಿದೆಯಾ, ಪಿಲ್ಲೋ ಬೇಕಾ, ನೀರು ಬೇಕಾ, ಕಾಫಿ ಬೇಕಾ ಎಲ್ಲ. ಈಗ ನೋಡಿ ಎಲ್ಲಿ ಲೇಖಮ್ಮ ಕೂತಿರೋದು. ಇವ್ರು ನನ್ನನ್ನು ಕ್ಯಾಯ್ ಅಂತಲೂ ಇಲ್ಲ, ಜಾನು ಹುಷಾರಿಲ್ಲ ಅಂದ್ಬಿಟ್ಟು ಜಾನು ಕಡೆ ಗಮನ ಕೊಟ್ಟಿದ್ದಾರೆ. ಪ್ರೆಗ್ನೆಂಟ್ ಇರುವಾಗ ಮಾತ್ರ ಎಲ್ಲರೂ ಲವ್ವು ಕೇರು ಈಗ ಎಲ್ಲ ಪಿಲ್ಲು ಸೋಪ ಎಲ್ಲ ಕೊಟ್ಟಿದೀವಲ್ಲ ಫಸ್ಟೇ. ಅವಾಗ ಅಂದ್ರೆ ಏನು ಕೊಟ್ಟಿರ್ಲಿಲ್ಲ, ಇವಾಗೆಲ್ಲ ಕೊಟ್ಟಿದೀವಲ್ಲ. ಮತ್ತೆ ಅಂದ್ರೆ ಅವಾಗ ತೋರ್ಸೋ ತರ ಕೇರ್ ಎಲ್ಲ ಇಲ್ಲ. ಅವಾಗಂದ್ರೆ ಇಬ್ರು ಒಟ್ಟಿಗೆ ಇದ್ರಲ್ಲ, ಅದಕ್ಕೆ ಏನೋ ಎಕ್ಸ್ಟ್ರಾ ಕೇರ್ ಇತ್ತು. ಅದಕ್ಕೆ ಏನ್ ಗೊತ್ತಾ, ಯಾರಾದ್ರೂ ಪ್ರೆಗ್ನೆಂಟ್ ಇದ್ರೆ ಆ ಟೈಮಲ್ಲಿ ಎಲ್ರು ಪ್ರೀತಿ ತೋರಿಸ್ತಾರಲ್ವಾ, ಒಂಥರ ಕೇರ್ ಮಾಡ್ತಿರ್ತಾರೆ, ತುಂಬಾ ಕಾಳಜಿ ವಹಿಸ್ತಾರೆ. ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ, ಒಂಚೂರು ಕೂಡ ಮಿಸ್ ಮಾಡ್ಕೋಬೇಡಿ. ಅದಾದ್ಮೇಲೆ ಅದೇ ಪ್ರೀತಿ ಮತ್ತೆ ಕೊಡಲ್ಲ, ಕೊಡ್ತಾರೆ ಇಲ್ಲ ಅಂತಲ್ಲ, ಅಷ್ಟೊಂದು ಕೇರ್ ಮಾಡಲ್ಲ. ಅದು ಹಂಗಲ್ಲ, ಆ ಟೈಮಲ್ಲಿ ಹಂಗ ಅನ್ಸುತ್ತೆ. ನಾವು ನಾರ್ಮಲ್ ಆಗಿ ಪ್ರೀತಿ ತೋರಿಸ್ತಾ ಇರ್ತೀವಿ, ಇಲ್ಲ ಏನೋ ಎಕ್ಸ್ಟ್ರಾ ತೋರಿಸ್ತವ್ರೆ ಅನ್ಸ್ತದೆ. ಇಲ್ಲ, ನಾನು ನಂಬಲ್ಲ. ಇವ್ರು ಎಷ್ಟು ಕೇರ್ ಮಾಡೋರಂದ್ರೆ ಎಲ್ಲಿ ಹೆಜ್ಜೆ ಇಟ್ಬಿಟ್ರೆ ಸೌದ್ ಬಿಡ್ತೀವಿ ಅನ್ನೋ ತರ ಕೇರ್ ಮಾಡ್ತಾರೆ. ನನ್ನ ಅಂತ ಅಲ್ಲ, ಎಲ್ಲರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ಅದು ಎಕ್ಸ್ಟ್ರಾ ಕೇರ್ ಏನಕ್ಕಂದ್ರೆ ಎಲ್ಲಾನ ಗೋಡೆ ಗಿಡ ಗುದ್ಕೊಂಡ್ಬಿಡ್ತೀರಾ, ಇಲ್ಲ ಅಂದ್ರೆ ಎಲ್ಲಾನ ಟಚ್ ಮಾಡ್ಕೊಂಬಿಡ್ತೀರಾ ಅಂತ. ಈಗ ಬಾಗ್ಲ ಮಧ್ಯೆ ಸಂದಿಲ್ ಸಿಗಾಕಬಿಟ್ರೆ ಅಂತ ಭಯ ಇರ್ತದೆ ಅಷ್ಟೇ. ನಂದೊಂದು ಇನ್ಸಿಡೆಂಟ್ ಏನ್ ಗೊತ್ತಾ, ಈಗ ಡೆಲಿವರಿ ಆಗ್ಲಿಕ್ಕೆ ನಾನು 4 ದಿನ ಟೈಮ್ ಇತ್ತು ಆಯ್ತಾ. ಈ ಕಡೆ ರೂಮ್ ಕ್ಲೀನ್ ಮಾಡ್ಬೇಕಿತ್ತು, ಫುಲ್ ಗೋಡನ್ ತರ ಆಗ್ಬಿಟ್ಟಿತ್ತು. ನಾನು ಮಂಚದ ಸಂಧಿ ಹೋಗಿ ಕುತ್ಕೊಂಡೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಲೇಖಮ್ಮ ಆಂಟಿ ಇಬ್ರು ಬಂದ್ರು, ನಾಳೆ ಡೆಲಿವರಿ ಆಗೋ ತರ ಇದೆ, ಈ ಸಂಧಿಲ್ ಕುತ್ಕೊಂಡಿದೆಯಲ್ಲ ಅಂತ ಹೇಳಿ ಶುರು ಮಾಡ್ಕೊಂಡ್ರು. ಅವತ್ತು ನಡೆದಿದ್ದು ನಮ್ಗೆ ಇನ್ನ ಮರೀಲಿಕ್ಕೆ ಆಗ್ತಿಲ್ಲ. ನಂಗೆ ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರ್ತಿಲ್ಲ, ಒಂಥರ ಫನ್ನಿ ಆಗಿತ್ತು ಆಯ್ತಾ. ನಾನು ಸಂದೀಪ್ ತೂರ್ಕೊಂಡ್ಬಿಟ್ಟಿದ್ದೀನಿ, ಆರಾಮಾಗಿ ಎದ್ದು ಬಂದೆ. ಇವ್ರಿಗೆಲ್ರಿಗೂ ಶಾಕು, ನೀನು ನಿಜ ನಾಳೆ ಡೆಲಿವರಿ ಆಗೋ ಹುಡುಗಿದ ಅಂತ ಈ ತರ. ಅದೆಲ್ಲ ನಂಗೆ ಇವತ್ತು ತುಂಬಾ ನೆನಪಾಗಿದ್ದೆ. ಸಿಕ್ಕಾಕತ್ತಿರ್ಲಿಲ್ಲ, ಅಲ್ಲೇ ಡೆಲಿವರಿ ಮಾಡಿಸ್ತಿದ್ದೆ, ದುಡ್ಡು ಖರ್ಚಾಗ್ತಿರ್ಲಿಲ್ಲ ಹಾಸ್ಪಿಟಲ್ಗೆ. ಇವತ್ತದೆಲ್ಲ ನೆನಪಾಗ್ತಿದೆ ಆಯ್ತಾ. ಇನ್ನು ಸಂಜೆ ಆಗ್ತಾ ಆಗ್ತಾ ಎಲ್ಲರೂ ಒಟ್ಟಿಗೆ ಆದ್ವಿ. ಅಂದರೆ ಊರಿಂದ ಅವ್ವ ಮತ್ತು ಅಮ್ಮ ಕೂಡ ಬಂದರು. ಅಮ್ಮ ಸಂಜೆ ಬರ್ತೀನಿ ಅಂತ ಹೇಳಿದರು, ಬಸ್ಸೆಲ್ಲ ಸಿಗಬೇಕಲ್ಲ, ಹಾಗಾಗಿ ಒಂಚೂರು ಲೇಟ್ ಆಯಿತು. ಅವ್ವ ಬಂದ್ರಲ್ಲ, ಅದು ನನಗೆ ಭಾಳ ಖುಷಿ ಆಯಿತು. ಲೇಟ್ ಆದರೂ ಪರವಾಗಿಲ್ಲ, ಅವನು ಕರ್ಕೊಂಡು ಬಂದಿದ್ದಾರಲ್ಲ ಅಂತ. ಇನ್ನು ನಮ್ಮ ಜಾಣು ಅಂತೂ ನಮ್ಮ ಅವ್ವನ ನೋಡಿ ಪೂರ್ತಿ ಖುಷಿ ಆಯಿತಾ. ನಮ್ಮ ಅವ್ವನ ಕೂದಲು ಬಿಳಿ ಕೂದಲಲ್ವಾ, ಏನಿದು ಹಿಂಗಿದೆ ಅಂತಲೂ ಏನೋ ಗೊತ್ತಿಲ್ಲ. ಕೆಳಗಡೆ ಮನೆಯಲ್ಲಿ ಒಬ್ಬರು ಅಜ್ಜಿ ಇದ್ದಾರೆ, ಅವರು ಅಷ್ಟೇ, ಅವ್ರದ್ದು ಕೂಡ ಬಿಳಿ ಕೂದಲು. ಅವ್ರಂದರೆ ಭಾಳ ಪ್ರೀತಿ ಆಯ್ತಾ ನನ್ನ ಮಗನಿಗೆ. ಅವರು ಇವರು ಅಂದ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ನಮ್ಮ ಅವ್ವನ ಹತ್ರ ಆಟ ಆಡೋದು, ಬಚ್ಚಿಕೊಳ್ಳೋದು ಇದೆಲ್ಲ ಮಾಡ್ತಾಯಿದ್ರು. ನೈಟಿ ಹಾಕೊಂಡ್ರೆ ಗೊತ್ತಾಯ್ತದೆ ಅಂತ ಪಟ್ಟ ಅಂತ ನೈಟಿ ಹಾಕೊಂಡ್ರೆ ಸೀರಿಯಲ್ ಕಂಡಿಡಿತಾ ಇಲ್ಲ ಅಂತ. ಏ ಅಜ್ಜಿ ಬಂದೈತಿ ಈಗ. ಅಜ್ಜಿ ಜ್ವರ ಬಂದಿದ್ವಾ? ಕೆಮ್ಮು ಬಂದಿತ್ತಾ? ಬಂದಿತ್ತಾ? ಬಾಲಾಡ್ತಾ ಇದೀವ ನೀನು ಬಂಗಾರಿ? ಇತ್ತೆ ನೋಡು, ಇತ್ತೆ ನೋಡು, ಇತ್ತೆಗೆ ಅದೇನವ? ಖುಷಿ ಹಂಗೆ ಬೀಳ್ತಾನೆ ಈಗ ಇನ್ಕೆ ಕಳ್ಳ ಅವನು. ಒಂದೇ ದಿನಕ್ಕೆ ಸಣ್ಣ ಆಗ್ಬಿಟ್ಟಿದ್ವ? ಒಂದೇ ದಿನಕ್ಕೆ ಕಣ್ಣಗದೆ ಮೈ ಮಧ್ಯಾಹ್ನ ತಿನ್ಸಿದ್ಯಾ? ಹುಷಾರಿಲ್ಲ ಅಂದ್ರೆ ಏನು ಮಾಡಕ್ಕಲ್ಲ, ಎಲ್ಲ ಸಣ್ಣನೆ. ಅದೇನು ಹಂಗ ಕಾಣಿಸ್ತಾರೆ ನಮಗೆ ಕಣ್ಣಿಗೆ ಹಂಗ್ ಕಾಣಿಸ್ಬಿಡುತ್ತೆ. ಎಷ್ಟೇ ದಪ್ಪ ಇದ್ರು ಅವರು ಸಣ್ಣ ಸಣ್ಣ ಅಂತಾನೆ ಅವ್ರಿಗೆ ಅನ್ಸೋದು. ಏನು ಬಂಗಾರಿ ಅರ್ಧ ಹಾಕ್ಸ್ಕೊಂಡು ಕಾಯ್ತಾ ಇರೋದು ಬೇಗ ಮನೆಗೆ ಹೋಗೋಣ ಅಂತ. ಓ ತಾವ್ರೆ ಗಡ್ಡೆ ಬಂದೈತೆ. ಅಷ್ಟೇ ಬೇಕಂತೆ, ಸಿಂಪಲ್ ಆಗಿರ್ಬೇಕಂತೆ. ಮದುವೆಗೆ ಹಾಕ್ಸಂತ ಹೇಳ್ತಾರೆ. 10 ವರ್ಷನಾ? 3 ವರ್ಷದ ಮುಂಚೆ ಕೇಳಿದಾಗ ಇನ್ನು 10 ವರ್ಷ ಅಂತ ಹೇಳಿದ್ಲು. ನನಗಿನ್ನ ಏನು ಭಾಳ ಏಜ್ ಆಗಿಲ್ಲ, ಚಿಕ್ಕ ಹುಡುಗಿ ನಾನು. ಸಿಂಗಲ್ ಆಗಿ ಇರುವಲ್ಲಿ. ಹೌದಾ? ಹಾ ನೋಡಿ, ನಿಮ್ ಫೋಟೋನ ನನ್ನ ಕೈ ಮೇಲೆ ಹಾಕ್ಸ್ಕೊಂಡಿದೀನಿ. ಕನ್ನಡಕ ಹಾಕೊಂಡು ಹಾ ನೇನು ಇನ್ನೊಂದು 2 ವರ್ಷ ಕನ್ನಡಕ ಹಾಕಬೇಕು ಅಂತ. ಮುಂದಿನ ವರ್ಷ ಕನ್ನಡಕ ಕೊಡಿಸ್ತೀನಿ ನಿಮಗೆ ಅಂತ. ಈಗಲೇ ಕೊಡ್ಸಿರೋ ಒಳ್ಳೇದು.
ನಡೀರಿ ಆಯ್ತು ಕೊಡಿಸ್ಕೊಬತ್ತೀನಿ ಹೆಂಗ್ ಕಾಣಿಸ್ತೀರ ನೋಡೋಣ. ಅಥವಾ ವೈರಾದೇನಿದ ಅಲ್ಲ ನಮ್ಮ ಅವ್ವಂಗೆ ನಮ್ಮ ಅಮ್ಮ ಬಿಸಿನೀರು ಕೊಡ್ಬೇಕು, ನಮ್ಮ ಅಮ್ಮ ಎಲ್ಲ ರೆಡಿ ಮಾಡ್ಕೊಡ್ಬೇಕು, ನಮ್ಮ ಅವ್ವನೇ ನಮ್ಮ ಅಮ್ಮನ ಹತ್ರ ಕೊಡ್ತಾ ಇದ್ದಾರೆ. ನಮ್ಮ ಒಂದವ ಬಂದವ್ರೆ. ಏನ್ ಬಾಯ್ಗ ಕಟ್ಟೋದು? ಇನ್ನು ಸುಕೃತಿನ ಇವತ್ತು ನಾವು ಲಾಸ್ಟಲ್ಲಿ ಕರೆಸ್ಕೊಂಡ್ವಿ, ಇನ್ನೇನು ಮೆಹಂದಿ ಕಂಪ್ಲೀಟ್ ಆಗ್ತಿದೆ ಅನ್ನುವಾಗ. ಯಾಕಂದರೆ ಸುಕೃತಿಗೆ ಜಾಣು ಅಂದರೆ ಭಾಳ ಪ್ರೀತಿ ಆಯಿತಾ. ಜಾಣು ಅಂತ ಅಲ್ಲ, ಮಕ್ಕಳಂದ್ರೇ ಭಾಳ ಪ್ರೀತಿ, ಎತ್ಕೊಳ್ಳೋದು, ಮುದ್ದು ಮಾಡೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ನಮಗೆ ಏನು ಭಯ ಅಂದರೆ ಹಿಂಗೆ ಎತ್ಕೊಳ್ಳೋಕೇನಾದರೂ ಹೋದಾಗ ಮಿಸ್ಸಾಗಿ ಕೆಳಗಡೆ ಬಿಟ್ಬಿಟ್ರೆ, ಇಲ್ಲಾಂದರೆ ಸುಕೃತಿಗೆ ಪೆಟ್ಟಾಗ್ಬಿಡ್ಬೋದು, ಇಲ್ಲ ಜಾಣುಗೆ ಪೆಟ್ಟಾಗ್ಬಿಡ್ಬೋದು, ಈ ಥರ ನಮಗೆ ಭಯ. ಇಬ್ಬರಲ್ಲೊಬ್ಬರು ಏಟ್ ಮಾಡಿಕೊಂಡ್ರೂ ನಮಗೆ ನೋವು. ಹಾಗಾಗಿ ಇವಾಗ ಮೆಹಂದಿ ಎಲ್ಲ ಹಾಕ್ಸ್ಕೊಳ್ತಿರೋ ಟೈಮಲ್ಲಿ ಸುಕೃತಿ ಕಡೆ ಗಮನ ಕೊಡ್ಲಿಕ್ಕೆ ನಮಗೆ ಆಗಲ್ಲ. ಪೂರ್ತಿಯಾಗಿ ಎಲ್ಲರದ್ದು ಆಚರಿಸ್ಕೊಂಡಿದ್ದಾದಮೇಲೆ ಕರ್ಸೋಣ, ಅಂದರೆ ಅಮ್ಮ ಅವ್ವ ಎಲ್ಲ ಬಂದಮೇಲೆ ಕರೆಸಿದ್ರೆ ಅಮ್ಮ ಹೆಂಗಿದ್ರು ಜಾಣ ನೋಡ್ಕೋತಾರೆ, ಅಪ್ಪು ಸುಕೃತಿ ನೋಡ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಕರೆಸ್ಕೊಂಡ್ವಿ. ಇನ್ನು ಅಪ್ಪು ಒಂದ್ಸಲ ಔಷಧಿ ಹಾಕ್ತಾಯಿದ್ದಾರೆ ಜಾಣುಗೆ, ಮರೆಯೋದು ಬೇಡ, ಕರೆಕ್ಟಾಗಿ ಟೈಮ್ಗೆ ಹಾಕ್ಬಿಡೋಣ ಅಂತ. ಸುಕೃತಿಗಂತೂ ಮೆಹಂದಿ ಅಂದರೆ ಅದು ಎಷ್ಟು ಪ್ರೀತಿ ಗೊತ್ತಾ. ಜಾಣು ಹತ್ರ ಹೋಗಿ ಕುಡ್ದಮ್ಮು ಕೈ ಫುಲ್ಲು ಮೆಹಂದಿ ಹಾಕ್ಸ್ಕೊಡ್ತೀನಿ ಅಂತೇಳಿ ಅವ್ರ ಮಾಮ ಹೇಳ್ತಾ ಇದ್ದಾರೆ. ಇಲ್ಲ ಮಮ್ಮ, ನನ್ನ ಜಾಣು ಹತ್ರ ಹೋಗಲ್ಲ, ಫುಲ್ ಹಾಕಿಸ್ಕೊಡಿ ನನಗೆ ಅಂತೆಲ್ಲ ಕೇಳ್ತಾ ಇರೋದು. ನನಗೆ ಮೆಹಂದಿ ಹಾಕ್ತಿದ್ರು ನೋಡಿ, ಆವಾಗ ಬಂದು ನೋಡೋದು ಯಾವ ಡಿಸೈನ್ ಹಾಕ್ತಿದ್ದಾರೆ ಅಂತೇಳಿ. ಇನ್ನು ಹಚ್ಚಿಸ್ಕೊಂಡ್ಮೇಲೆ ನೋಡಿ ಹೆಂಗೆ ಕುತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಥರ ಕೂರಿಸ್ಲಿಕ್ಕೆ ನಮಗೆ ಸಾಧ್ಯ ಆಗೋದು ಮೆಹಂದಿ ಹಾಕಿಸ್ದಾಗ ಮಾತ್ರ, ಇಲ್ಲ ಅಂದರೆ ಫುಲ್ ಮನೆ ತುಂಬ ಓಡಾಡಿಕೊಂಡು ಜಾಣನೊಂದು 10 ಸಲ ಎತ್ಕೊಳ್ಳೋದು, ಇಳಿಸೋದು, ಇದೆಲ್ಲ ಮಾಡ್ಕೊಂಡಿರ್ತಾರೆ. ಇನ್ನು ನನ್ನ ಮಗಂಗೆ ಇವತ್ತು ಅಂಬ ಬೇಕಂತೆ ನೋಡಿ, ಎದ್ದು ಕೂಡಲೇ ಅಂಬ ಅಂತಾರೆ. ಮೊದಲೆಲ್ಲ ಅಮ್ಮ ಅಂತಿದ್ರು, ಇವಾಗ ಕಂಡುಬಿಟ್ರೆ ಸಾಕು ಅಂಬ ಅಂತಾರೆ. ಇನ್ನು ಮೆಹಂದಿ ಈ ಥರ ಬಂದಿದೆ ನನ್ನ ಕೈದು. ಇನ್ನು ಲೇಕಮ್ಮ ಸಿಂಪಲ್ಲಾಗಿ ಹಾಕಿಸ್ಕೊಂಡು, ಅವ್ರ ಮನೆಗೆ ಗೆಸ್ಟ್ ಬಂದಿದ್ದರು, ಹಾಗಾಗಿ ಹೋಗ್ಲಿಕ್ಕೆ ಲೇಟ್ ಆಗಿಬಿಡತ್ತಂತೇಳಿ ಸಿಂಪಲ್ಲಾಗಿ ಹಾಕಿಸ್ಕೊಂಡು ಹೊರಡ್ತು. ಇನ್ನು ಲೇಕಮ್ಮ ಆದಮೇಲೆ ಸುಕೃತಿ, ನಮ್ಮಂಗೂ ಮತ್ತು ಅವ್ವಂಗೂ ಕೂಡ ಹಾಕಿಸ್ದೆ. ಮೆಹಂದಿ ಎಲ್ಲ ಕಂಪ್ಲೀಟ್ ಆಯಿತು, 10:30 ಆಯಿತು ಆಯಿತಾ. ಇಷ್ಟೆಲ್ಲ ಮುಗಿಸೋ ಅಷ್ಟರಲ್ಲಿ ನಾನು ಈ ಸಲ ಕಾನ್ಸೆಪ್ಟ್ ಮೆಹಂದಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆಯಿತಾ. ಏನಂದರೆ ಪ್ರೆಗ್ನೆನ್ಸಿ ಟೆಸ್ಟ್ ಆದಾಗಿಂದ ಹಿಡಿದು ಜಾಣು ಇವತ್ತಿನ ದಿನದವರೆಗೂ ಕೂಡ ನನಗೆ ಸುಮಾರಷ್ಟು ಮೆಮೊರೀಸ್ ಇದೆ ಆಯಿತಾ. ತುಂಬ ಒಳ್ಳೊಳ್ಳೆ ಮೆಮೊರೀಸ್ ಇದೆ, ಅದನ್ನೆಲ್ಲ ಕೈ ಮೇಲೆ ಹಾಕ್ಸ್ಕೊಳ್ಲಿಕ್ಕಾಗಲ್ಲ. ಅದರಲ್ಲಿ ಕೆಲವೊಂದು ನನಗೆ ಮರೀಲಿಕ್ಕೆ ಆಗಲ್ಲ ಅನ್ನುವಂತಹ ಮೂಮೆಂಟ್ಸ್ನ ಕೈ ಮೇಲೆ ಹಾಕ್ಸ್ಕೊಬೇಕು ನೇಮಿಂಗ್ ಸೆರೆಮನಿಗೆ ಅನ್ನೋದೊಂದು ಆಸೆ ಇತ್ತು. ಹಾಗಾಗಿ ಈ ಕಾನ್ಸೆಪ್ಟ್ ಮೆಹಂದಿ ಪ್ಲ್ಯಾನ್ ಮಾಡಿಕೊಂಡೆ. ಇಲ್ಲಿ ನೀವು ನೋಡ್ಬೋದು, ಒಂದು ಮಾಮೂಲಿ ಪ್ರೆಗ್ನೆನ್ಸಿ ಕಿಟ್ಟದೊಂದು ಪಿಕ್ಚರ್ ಹಾಕ್ಸ್ಕೊಂಡಿದ್ದೀನಿ. ಇದೇ ಅಲ್ವಾ ಫಸ್ಟು ನಮಗೊಂಥರ ಖುಷಿ ಕೊಡೋವಂತಹ. ಇನ್ನು ನೆಕ್ಸ್ಟ್ ಒನ್ ಬಂದು ಹಸ್ಬೆಂಡ್ ಮತ್ತು ವೈಫು ಬೇಬಿ ಬಂಪ್ನ ಇಟ್ಕೊಂಡಿರೋ ಥರ ಆಯಿತಾ. ಇದೇನಂತ ಅಂದರೆ ನನಗೆ ನೆನಪಿರೋ ಹಾಗೆ ಅಪ್ಪುಗೆ ನನ್ನ ಸ್ವಲ್ಪ ಟಮ್ಮಿ ಬಂದಾಗಿಂದನೂ ಅಷ್ಟೇ ಟಚ್ ಮಾಡಿ ಫೀಲ್ ಮಾಡಬೇಕು ಅಂತೇಳಿ ತುಂಬ ಆಸೆ ಇತ್ತು ಆಯಿತಾ. ಯಾವಾಗಲೂ ಹಿಂಗೆ ಮುಟ್ಟೋರು, ಮತ್ತು ಹಿಂಗೆ ಕೇಳಿಸ್ಕೊಳೋರು, ಕಿಕ್ ಮಾಡ್ತಿದ್ದೀಯ ಅನ್ನೋದನ್ನೆಲ್ಲ ಫೀಲ್ ಮಾಡೋರು. ಅದಂತೂ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ದಿನದಲ್ಲಿ ಒಂದು 10 ಸಲನಾದ್ರೂ ನೋಡೋರು ಆಯಿತಾ. ಅದೊಂದು ನೆನಪಿರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಅದನ್ನು ಹಾಕಿಸ್ಕೊಂಡೆ. ನೆಕ್ಸ್ಟ್ ಬಂದು ಪಾಪು ಬಂದಿದ್ದ ಕ್ಷಣ, ಜಾಣು ಬಂದಿದ್ದ ಕ್ಷಣ ಅಂತೂ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆವತ್ತಿನ ದಿನ ಅಂತೂ ನನಗೀಗಲೂ ಕೂಡ ಕಣ್ಣಿಗೆ ಕಟ್ಟದಂಗಿದೆ. ಅದನ್ನು ಇಲ್ಲಿ ಪುಟ್ಟದಾಗಿ ಅಪ್ಪ ಅಮ್ಮ ಮತ್ತು ಪಾಪದ ಪುಟ್ಟ ಕೈ ಥರ ಹಾಕಿಸ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಇಲ್ಲಿ ನೀವು ನೋಡ್ತಿರ್ಬೋದು ಅಜ್ಜಿ ಮತ್ತು ಮೊಮ್ಮಗ ಇದ್ದಾರೆ ಆಯಿತಾ. ಏನು ಗೊತ್ತಾ, ಸಾಮಾನ್ಯವಾಗಿ ನಾವು ಹೆಣ್ಮಕ್ಳು ಅಮ್ಮಂದಿರ ಬೆಲೆನ ಕಂಡ್ಕೊಳ್ಳೋದು ನಾವು ತಾಯಿ ಆದಾಗ. ಎಷ್ಟು ಪೇಷನ್ಸಿಂದ ಎಲ್ಲ ಮಾಡ್ತಾರೆ ನಮಗೆ. ಹಾಗೆ ನಮ್ಮ ಮಗುನ ನಮಗಿಂತ ಜಾಸ್ತಿ ಯಾರಾದರೂ ಒಬ್ರು ಇಷ್ಟಪಡ್ತಾರೆ ಅಂದರೆ ಅದು ಅಮ್ಮಮ್ಮ ಮಾತ್ರ. ಹಾಗಾಗಿ ಅಜ್ಜಿ ಮೊಮ್ಮಗನ್ನ ಇಲ್ಲಿ ಕೈ ಮೇಲೆ ಪುಟ್ಟದಾಗಿ ಬಿಡಿಸ್ಕೊಂಡಿದ್ದೀನಿ. ಇದು ಒಂದು ತುಂಬ ಸ್ಪೆಷಲ್ಲಾಗಿರುವಂತಹ ಪಿಕ್ಚರ್ ಆಯಿತಾ. ಇನ್ನು ಈ ಕೈಯಲ್ಲಿ ಬಂದರೆ ಪಾಪು ಫೀಡಿಂಗ್ ಬಾಟ್ಲನ್ನ ಇಟ್ಕೊಂಡಿರೋದು. ಇದು ಏನಕ್ಕೆ ಹಾಕ್ಸ್ಕೊಂಡೆ ಅಂದರೆ ಜಾಣು ಇದುವರೆಗೂ ಕೂಡ ಒಂದು ಸಲನೂ ಕೂಡ ಫೀಡಿಂಗ್ ಬಾಟ್ಲಲ್ಲಿ ಫೀಡಿಂಗ್ ತೊಗೊಂಡಿಲ್ಲ ಆಯಿತಾ. ಹಾಗಾಗಿ ಇದೊಂದು ಇರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕ್ಸ್ಕೊಂಡೆ. ಇನ್ನು ನೆಕ್ಸ್ಟ್ ಬಂದು ಇದು ಅಪ್ಪ ಮಗುನ ಎತ್ಕೊಂಡಿರೋ ಥರ ಇಲ್ಲೊಂದು ನೋಟ್ ಇದೆ, ನೀವು ನೋಡ್ಬೋದು. ಈ ಸ್ಯಾಕ್ರಿಫೈಸ್ ಮೈ ಕಂಫರ್ಟ್ ಅಂತ ಹೇಳಿ. ಏನಂದರೆ
ಪಾಪು ಆದಾಗಿಂದ ಹಿಡ್ದು ಒಂದು ನೈಟು ಪೂರ್ತಿ ಪಾಪು ನಿದ್ದೆ ಮಾಡುತ್ತೆ ಅನ್ನೋವರೆಗೂ ಕೂಡ ಪ್ರತಿದಿನ ಅಪ್ಪುನೇ ಎತ್ಕೊಂಡಿರೋದು ಆಯಿತಾ. ಕೆಲವೊಮ್ಮೆ 3 ಗಂಟೆ ರಾತ್ರಿ ಆಗಿರೋದು ಅವ್ರ ಮಲಗಲಿಕ್ಕೆ, ಕೆಲವೊಮ್ಮೆ 4 ಗಂಟೆ ಆಗಿರೋದು. ಇಲ್ಲೇ ಆ ಟೆಡಿ ಬೇರ್ ಇದೆಯಲ್ಲ ಅಲ್ಲೇ ಹಿಂಗೆ ಮಲ್ಕೊಂಡು ಪಾಪು ಹಿಂಗೆ ಹಿಡ್ಕೊಂಡೇ ಇರೋರವರು. ನನಗೆ ಅದನ್ನು ಈಗಲೂ ಕೂಡ ಅದು ನೆನೆಸ್ಕೊಂಡ್ರೆ ಹಿಂಗೆ ಪಾಸ್ ಆಗುತ್ತೆ. ಅದಂತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೊನೆ ಉಸಿರಿರೋವರೆಗೂ ನೆನ್ಪಿಟ್ಕೊಳ್ಬೋದು. ಅಷ್ಟು ಒಂದು ಒಳ್ಳೆ ಮೆಮೊರೀಸ್ ಆಯಿತಾ. ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ ಅಪ್ಪುಗಿಂತ. ಹಾಗಾಗಿ ಅದನ್ನು ನಾನು ಇಲ್ಲಿ ಹಾಕ್ಸ್ಕೊಂಡಿದ್ದೀನಿ. ಇದು ನಂಗೆ ತುಂಬ ಮುಖ್ಯವಾದದ್ದು ಅಂತ ಹೇಳಿ. ಇನ್ನು ನೆಕ್ಸ್ಟು ಇಲ್ಲಿ ಪಾಪು ಜೊತೆ ಒಂದು ಟಾಯ್ ಇದೆ. ಹಾಗೆ ಜಾಣುಗೆ ಏನೇನು ಇಷ್ಟ ನೋಡಿ ಅದನ್ನೆಲ್ಲ ಇಲ್ಲಿ ಪುಟ್ಟಾಗಿ ಹಾಕಿಸ್ಕೊಂಡಿದ್ದೀನಿ. ಜಾಣುಗೆ ಹಸು ಅಂದರೆ ಇಷ್ಟ, ಫ್ರೂಟ್ಸಲ್ಲಿ ಮ್ಯಾಂಗೋ ಅಂದರೆ ಇಷ್ಟ, ಜಾಕ್ ಫ್ರೂಟ್ ಅಂದರೆ ಇಷ್ಟ, ಫ್ಲೂಟ್ ಅಂದರೆ ಇಷ್ಟ, ಮತ್ತು ಕಾರೆಲ್ಲ ಜಾಸ್ತಿ ಇಷ್ಟ. ಅದನ್ನೆಲ್ಲ ಇಲ್ಲಿ ಹಾಕ್ಸ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಬಂದು ಜಾಣು ಹುಟ್ಟಿದ ಡೇಟು, ಟೈಮಿಂಗ್ಸು ಮತ್ತು ಡೇ 3 ಇಲ್ಲಿ ಹಾಕ್ಸ್ಕೊಂಡಿದ್ದೀನಿ ಆಯಿತಾ. ಇನ್ನು ಲಾಸ್ಟು ತೊಟ್ಲು ಶಾಸ್ತ್ರ ಮಾಡ್ತೀವಲ್ವ ನೇಮಿಂಗ್ ಸೆರೆಮನಿಲಿ, ಹಾಗಾಗಿ ಅಪ್ಪ ಅಮ್ಮ ಪುಟ್ಟ ಪಾಪನ ತೊಟ್ಲಿಗೆ ಹಾಕ್ತಿರೋ ಥರ ಅದನ್ನು ಇಲ್ಲಿಗೆ ಹಾಕ್ಸ್ಕೊಂಡಿರೋದು. ಈ ಥರ ಕಾನ್ಸೆಪ್ಟ್ ಮೆಹಂದಿ ಹಾಕ್ಸ್ಕೊಬೇಕಂತೇಳಿ ತುಂಬ ಆಸೆ ಪಟ್ಟು ಫೈನಲಿ ಹಾಕ್ಸ್ಕೊಂಡಿದ್ದಾಯಿತು. ಇದು ಪೂರ್ತಿಯಾಗಿ ಬೆಳಗ್ಗೆ ನೋಡಬೇಕಾಯ್ತಾ. ನೀಟಾಗಿ ಹ್ಯಾಂಡ್ ವಾಶ್ ಮಾಡಿದ್ಮೇಲೆ ಯಾವ ಥರ ಬಂದಿದೆ ಅಂತ ಗೊತ್ತಾಗುತ್ತೆ. ಇನ್ನು ಬ್ಯಾಕ್ ಸೈಡ್ ನಾರ್ಮಲ್ ಹಾಕಿದ್ದಾರೆ. ನಾರ್ಮಲ್ ಏನಲ್ಲ, ಅದು ಡಿಸೈನ್ ಡಿಸೈನ್ ಮಾಡಿದ್ದಾರೆ. ಪಾಪ ಅವರಂತೂ ಎಷ್ಟು ಟೈಮ್ ತಗೊಂಡು ಗೊತ್ತಾ. 4 ಗಂಟೆಗೆ ಬಂದವರು, ಇವಾಗ 9:30ಗೆ ಹೋದ್ರು. ಇವ್ರು ಡ್ರಾಪ್ ಮಾಡ್ಬಂದು ಸೀಮಂತದಲ್ಲೂ ಕೂಡ ಇವರೇ ಮೆಹಂದಿ ಹಾಕೊಟ್ಟಿದ್ದು ಆಯಿತಾ. ಅದಕ್ಕಿಂತ ಮುಂಚೆಯಿಂದಲೂ ಇವ್ರ ಹತ್ರನೇ ಹಾಕ್ಸ್ತಿರೋದು. ನನಗೆ ತುಂಬ ಕಂಫರ್ಟ್. ನಾವು ಹೇಳಿರೋ ಥರನೇ ಎಲ್ಲ ಕೂಡ ಡಿಸೈನ್ ಮಾಡ್ತಾರೆ, ಹಾಗೆ ತುಂಬ ತಾಳ್ಮೆಯಿಂದ ಹಾಕ್ತಾರೆ. ಹಾಗಾಗಿ ಈ ಸಲನೂ ಇವ್ರನ್ನೇ ಕಳಿಸಿದ್ದೆ. ಕಾಂಟ್ಯಾಕ್ಟ್ ನಂಬರೆಲ್ಲ ನಾನು ಬೇಕಿದ್ರೆ ಕೊಟ್ಟಿರ್ತೀನಿ, ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ ಆಯಿತಾ. ಇನ್ನು ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪೂರ್ತಿ ದಿನದ ಬ್ಲಾಗ್ನ ನೋಡಿರ್ತೀರ ಅನ್ಕೋತೀನಿ. ಜಾಣು ಇವಾಗ ಆರಾಮಾಗಿದ್ದಾರೆ, ಜ್ವರ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ರಾತ್ರಿ ಸ್ವಲ್ಪ ಔಷಧಿ ಆಗಬೇಕು, ಅಮ್ಮ ಮಲಗಿಸ್ತಿದ್ದಾರೆ, ಎದ್ಮೇಲೆ ಹಾಕೋಣ ಅಂತೇಳಿ. ಇನ್ನು ಬ್ಲಾಗ್ನ ಪೂರ್ತಿಯಾಗಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ.